Hello students, welcome back to Simple Biology. ಇವತ್ತಿನ ವಿಡಿಯೋದಲ್ಲಿ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಈ ಚಾಪ್ಟರ್ದು ಕ್ವಿಕ್ ಆಗಿ ಒಂದು ರಿವಿಷನ್ ನೋಡ್ತಾ ಇದ್ದೀವಿ. ನಿಮ್ಮ ಟೆಸ್ಟ್ಗಳಿಗೆ ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಹೆಲ್ಪ್ ಆಗೋದಕ್ಕೆ ಎಷ್ಟು ಬೇಕು ಅಷ್ಟನ್ನ ನಾನು ಇವತ್ತು ನಿಮಗೆ ಒಂದೇ ಶಾರ್ಟಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಲ್ಲ ಕಾನ್ಸೆಪ್ಟು ಕವರ್ ಆಗುತ್ತೆ, ಏನು ಚಿಂತೆ ಮಾಡಬೇಡಿ. ಏನು ಬೇಕು ಎಕ್ಸಾಮ್ಗೆ ಏನೋ ಅದೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಇದೆ, ಅದನ್ನು ಹೇಳ್ತಾ ನಾನು ಕ್ವಿಕ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಈ ವಿಡಿಯೋ ಒಂದಿನ ನೀವು ನೋಡಿದ್ರೆ ಸಾಕು, ನಿಮ್ಮ ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗೋದಕ್ಕೆ ಇಷ್ಟೇ ಬೇಕಾದಷ್ಟು. ಓಕೆ, ಇದನ್ನ ಬಿಟ್ಟು ನೀವೇನು ಎಕ್ಸ್ಟ್ರಾ ಏನು ಕಲಿಯೋಂಥ ನೆಸಿಟಿ ಇರಲ್ಲ. ಡೀಟೇಲ್ ಆಗಿ ಬೇಕು ಅಂತಂದರೆ ಪ್ರತಿಯೊಂದು ಕಾನ್ಸೆಪ್ಟ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಾಗಿದೆ, ಆಲ್ರೆಡಿ ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ. ನಿಮಗೆ ಡೀಟೇಲ್ ಆಗಿ ಬೇಕು ಅಂದರೆ ಆ ವಿಡಿಯೋಗಳನ್ನ ನೋಡ್ಕೊಳ್ಳಿ. ಇವತ್ತಿನ ವಿಡಿಯೋ ಕ್ವಿಕ್ ಆಗಿ ಎಷ್ಟು ಬೇಕು ರಿವಿಷನ್ ಪರ್ಪಸ್ಗೆ ಅದನ್ನು ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕಾಲೇಜಲ್ಲಿ ನಿಮಗೆ ಈ ಚಾಪ್ಟರ್ ಏನಿದೆ ಫೋಟೋಸಿಂಥಸಿಸ್ ಚಾಪ್ಟರ್ ಇದು ಮುಗಿದಿದೆ, ಬಟ್ ಅಲ್ಲಿ ನಿಮಗೆ ಹೇಳ್ಕೊಡುವಾಗ ನೀವು ಸರಿಯಾಗಿ ಗಮನ ಕೊಟ್ಟಿಲ್ವ ಅಥವಾ ನೀವು ಅವತ್ತಿನ ದಿನ ಲೀವ್ ತೊಗೊಂಡಿದ್ರು, ಏನೋ ಒಂದು ರೀಸನ್ಗೆ ನಿಮಗೆ ಈ ಚಾಪ್ಟರ್ ಕಂಪ್ಲೀಟಾಗಿ ಅರ್ಥ ಆಗಿಲ್ಲ ಅಂತಂದರೆ ಕ್ವಿಕ್ಕಾಗಿ ಇದು ಒಂದು ವಿಡಿಯೋನ ನೀವು ನೋಡಿ ಸಾಕು, ಕಂಪ್ಲೀಟ್ ಚಾಪ್ಟರ್ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಏನೇನೆಲ್ಲ ಕಲಿಬೇಕು ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದ್ರಿಂದ ಇಷ್ಟನ್ನು ಮಾತ್ರ ಕಲ್ತ್ಕೊಳ್ಳಿ, ನಿಮಗೇನೋ ಬೇರೆ ನೆಸೆಸಿಟಿನೇ ಇಲ್ಲ. ಸೊ ಬನ್ನಿ, ಹಾಗಿದ್ರೆ ಈ ಚಾಪ್ಟ್ರಲ್ಲಿ ಏನೇನೆಲ್ಲ ಇದೆ ಅಂತ ಕ್ವಿಕ್ಕಾಗಿ ನೋಡ್ತಾ ಹೋಗ್ಬಿಡೋಣ. ಫಸ್ಟ್ ನಿಮಗೆ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಕಾಣುತ್ತೆ. ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವಲ್ಲಿ ಹಿಂದೆ ಹೇಗೆ ಈ ಫೋಟೋಸಿಂಥಸಿಸ್ ಅನ್ನೋ ಒಂದು ಕಾನ್ಸೆಪ್ಟ್ನ ಡೆವಲಪ್ ಮಾಡ್ತಾ ಹೋದ್ರು ಅನ್ನೋದು ಪ್ರತಿಯೊಂದು ಸ್ಟೇಜ್ ಬೈ ಸ್ಟೇಜ್ನ ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಫಸ್ಟಿಗೆ ಹೆಸರು ಬರುವಂಥದ್ದು ಜೋಸೆಫ್ ಪ್ರೆಸ್ಲಿ ಅವ್ರ ಬಗ್ಗೆ. ಇವರು 1770ರಲ್ಲಿ ಏನು ಮಾಡ್ತಾರೆ, ಒಂದು ಏರ್ ಏನಿದೆ, ರೋಲ್ ಆಫ್ ಏರ್ ಏನಿದೆ ಪ್ಲಾಂಟ್ದು ಗ್ರೋತ್ ಆಗೋದಕ್ಕೆ ಅದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಫೋಟೋಸಿಂಥಸಿಸ್ ಚಾಪ್ಟರ್ ತೆಗೆದ ತಕ್ಷಣ ಕಾಣುವಂಥ ಒಂದು ಎಕ್ಸ್ಪೆರಿಮೆಂಟ್, ಒಂದು ಪಿಕ್ಚರ್ ಏನಿದೆ, ಬೆಲ್ ಜಾರ್ ಇಟ್ಟಿದ್ದಾರೆ, ಅದರಲ್ಲಿ ಮೌಸ್ ಇರುತ್ತೆ, ಹಾಗೆ ಕ್ಯಾಂಡಲ್ ಇರುತ್ತೆ, ಮತ್ತು ಪ್ಲಾಂಟ್ ಇರುತ್ತೆ. ಆ ಎಕ್ಸ್ಪೆರಿಮೆಂಟ್ ಜೋಸೆಫ್ ಪ್ರೆಸ್ಲಿ ಅವರು ಮಾಡಿರೋದು. ಸೊ ಅವ್ರು ಏನು ತೋರಿಸ್ಕೊಟ್ರು, ಒಂದು ಗಿಡ ಒಂದು ಬೆಳಿಬೇಕು ಅಂತಂದರೆ ಮತ್ತು ಪ್ರಾಣಿಗಳಿಗೆ ಸಿಗುವಂಥ ಏರ್ ಏನಿದೆ ಅದೆಲ್ಲ ಆಕ್ಸಿಜನ್ ಅಂತ ಹೇಳಿದ್ರು. ಸೊ ಆಕ್ಸಿಜನ್ನ ಡಿಸ್ಕವರ್ ಮಾಡಿದ್ದು ಯಾವ ಇಯರಲ್ಲಿ? 1774ರಲ್ಲಿ ಜೋಸೆಫ್ ಪ್ರೆಸ್ಲಿ ಅವರೇ ಆಕ್ಸಿಜನ್ನ ಡಿಸ್ಕವರ್ ಮಾಡಿದ್ದು. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು. ಇನ್ನೂ ಡೀಟೇಲ್ ಆಗಿ ನಿಮಗೆ ಬೇಕು ಅಂದರೆ ನನ್ನ ಚಾನಲ್ನಲ್ಲಿ ಅವೈಲೇಬಲ್ ಇದೆ. ಎಲ್ಲ ಕಾನ್ಸೆಪ್ಟ್ಗಳಲ್ಲಿ ನಾನು ಏನು ಬರ್ತಿದ್ದೀನಿ ಎಲ್ಲ ಪ್ರತಿಯೊಂದೂ ನಾನು ಡೀಟೇಲಾಗಿ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಎಷ್ಟು ಬೇಕು ನಿಮ್ಮ ಟೆಸ್ಟಿಗಾಗಲಿ ನಿಮ್ಮ ಎಕ್ಸಾಮಿಗಾಗಲಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಸೊ ಇಷ್ಟನ್ನು ನೀವು ನೋಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಜಾನ್ ಇಂಗಿನ್ಹೌಸ್. ಓಕೆ, ಜಾನ್ ಇಂಗಿನ್ಹೌಸ್ ಅವರು 1779ನಲ್ಲಿ ಏನು ಮಾಡಿದ್ರು, ಅವರು ಒಂದು ಕಾನ್ಸೆಪ್ಟ್ನ ಪ್ರೂವ್ ಮಾಡಿದ್ರು. ಸೇಮ್ ಇವ್ರು ಏನು ಮಾಡಿದ್ರಲ್ಲ ಜೋಸೆಫ್ ಪ್ರೆಸ್ಲಿ ಅವರು, ಅದನ್ನೇ ಸೇಮ್ ಎಕ್ಸ್ಪೆರಿಮೆಂಟ್ನೇ ಒಂದು ಡಾರ್ಕ್ ರೂಮಲ್ಲಿ ಒಂದು ಲೈಟ್ ರೂಮಲ್ಲಿ, ಒಂದು ಕಡೆ ಸನ್ಲೈಟ್ ಇತ್ತು, ಇನ್ನೊಂದು ಕಡೆ ಸನ್ಲೈಟ್ ಇರಲಿಲ್ಲ, ಆ ಎರಡು ರೂಮಲ್ಲಿ ಕಂಡಕ್ಟ್ ಮಾಡಿಬಿಟ್ಟು ಏನು ಪ್ರೂವ್ ಮಾಡಿದ್ರು, ಆಕ್ಸಿಜನ್ ರಿಲೀಸ್ ಆಗಬೇಕು ಅಂತಂದರೆ ಸನ್ಲೈಟ್ ಇರಲೇಬೇಕು ಅಂತ ಪ್ರೂವ್ ಮಾಡಿದ್ರು. ಓಕೆನಾ. ನೆಕ್ಸ್ಟ್ ಜೂಲಿಯಸ್ ವ್ಯಾನ್ ಚಾಚ್, ಇವ್ರು ಏನು ಮಾಡಿದ್ರು 1854ರಲ್ಲಿ ಗ್ರೀನ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್, ಎಲ್ಲೆಲ್ಲಿ ಗ್ರೀನ್ ಪಾರ್ಟ್ ಇದೆ ಪ್ಲಾಂಟಲ್ಲಿ ಆ ಪಾರ್ಟ್ಗಳಿಂದ ಗ್ಲೂಕೋಸ್ ಅನ್ನುವಂಥ ಫುಡ್ಡು ಪ್ರೊಡ್ಯೂಸ್ ಆಗ್ತಾ ಇದೆ. ಆ ಫುಡ್ಡು ಯಾವ ರೀತಿ ಸ್ಟೋರ್ ಆಗುತ್ತೆ? ಸ್ಟಾರ್ಚ್ ಫಾರ್ಮಲ್ಲಿ ಸ್ಟೋರ್ ಆಗುತ್ತೆ ಅಂತ ಇವ್ರು ಹೇಳಿದ್ರು. ನೆಕ್ಸ್ಟ್ TW ಎಂಗೆಲ್ಮನ್, ಇವ್ರು ಏನು ಮಾಡಿದ್ರು 1888ಲ್ಲಿ ಫೋಟೋಸಿಂಥಸಿಸ್ ಯಾವ ಲೈಟಲ್ಲಿ ಮ್ಯಾಕ್ಸಿಮಮ್ ಆಗುತ್ತೆ ಅಂತ ಇವರು ಪ್ರೂವ್ ಮಾಡಿದ್ರು. ಅದೊಂದು ಪ್ರೂವ್ ಮಾಡಲಿಕ್ಕೆ ಅವ್ರು ಏನೇನೆಲ್ಲ ತೊಗೊಂಡಿದ್ರು, ಕ್ಲಾಡೋಫೋರ್ ಯೂಸ್ ಮಾಡ್ಕೊಂಡು ಅದೆಲ್ಲ ಮಾಡಿದ್ರಲ್ಲ, ಅದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದರಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನಾನು ನಿಮಗೆ ಸೂಪರ್ಫಿಷಿಯಲ್ ಆಗಿ ಹೇಳ್ತಾ ಇರೋದು. ಸೊ ಏನನ್ನು ಅವ್ರು ಪ್ರೂವ್ ಮಾಡಿದ್ರು, ರೆಡ್ ಲೈಟ್ ಮತ್ತು ಬ್ಲೂ ಲೈಟಲ್ಲಿ ಫೋಟೋಸಿಂಥಸಿಸ್ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಇವರು ಪ್ರೂವ್ ಮಾಡಿದ್ರು. ನೆಕ್ಸ್ಟ್ ವ್ಯಾನ್ ನೀಲ್ ಏನಿದ್ದಾರೆ, ಇವರು 1931ನಲ್ಲಿ ಏನು ಪ್ರೂವ್ ಮಾಡಿದ್ರು ಅಂದರೆ, ಆಕ್ಸಿಜನ್ ರಿಲೀಸ್ ಆಗ್ತಿದೆಯಲ್ಲ, ಇಲ್ಲಿ ರಿಲೀಸ್ ಆಫ್ ಆಕ್ಸಿಜನ್ ಬಗ್ಗೆ ಪ್ರೆಸ್ಲಿ ಅವ್ರು ಹೇಳಿದರು. ಆಕ್ಸಿಜನ್ ರಿಲೀಸ್ ಆಗುತ್ತೆ ಅಂತ ಹೇಳಿದರು, ಬಟ್ ಎಲ್ಲಿಂದ ರಿಲೀಸ್ ಆಗ್ತಿದೆ, ಯಾವ್ದು ಆ್ಯಕ್ಚುಲಿ ಅದರದ್ದು ಸೋರ್ಸ್ ಅಂತ ಹೇಳಿರಲಿಲ್ಲ. ಸೊ ಇವರೇನು ಮಾಡಿದ್ರು, ಆಕ್ಸಿಜನ್ದು ಸೋರ್ಸ್ ಯಾವುದಿದೆ ಅದು ವಾಟರ್ ಅಂತ ಪ್ರೂವ್ ಮಾಡಿದ್ರು. ಓಕೆ, ಇದು ನಿಮಗೆ ಸೂಪರ್ಫಿಷಿಯಲಿ ಇನಿಷಿಯಲಿ ಬೇಕಾಗಿರುವಂಥ ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳು. ಇಷ್ಟು ಎಕ್ಸ್ಪೆರಿಮೆಂಟ್ಗಳು ಜಸ್ಟ್ ಸೂಪರ್ಫಿಷಿಯಲಾಗಿ ಇಷ್ಟು ನೋಡ್ಕೊಂಡ್ರೆ ಸಾಕು. ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಏನೇ ಕೇಳಿದ್ರು, MCQ ಅಥವಾ ಫಿಲ್ ದ ಬ್ಲಾಂಕ್ಸಲ್ಲಿ ಏನಾದ್ರು ಕೇಳಿದ್ರೆ ಇದರಲ್ಲೇ ಕೇಳಿರ್ತಾರೆ, ಇದನ್ನು ಬಿಟ್ಟು ಬೇರೆ ಏನೂ ಕೇಳಲ್ಲ. ಆ್ಯಕ್ಚುಲಿ ಈ ಕಾನ್ಸೆಪ್ಟ್ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಯಾವ ಕ್ವಶನ್ ಪೇಪರಲ್ಲೂ ನಾನು ನೋಡಿಲ್ಲ ಕ್ವಶನ್ಸ್ಗಳನ್ನ. ಅಕಸ್ಮಾತ್ ಬಂದರೆ ನೋಡಿ, ಇಷ್ಟೇನಿದೆ ನಾನು ಬೋರ್ಡಲ್ಲಿ ಬರ್ದಿದ್ದೀನಿ, ಇಷ್ಟು ನೋಡ್ಕೊಂಡ್ರೆ ಬೇಕಾದಷ್ಟು, ಬೇರೆ ಏನೂ ನೋಡ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ, ಸೈಟ್ ಆಫ್ ಫೋಟೋಸಿಂಥಸಿಸ್, ಅದನ್ನು ನೋಡೋಣ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಸೈಟ್ ಆಫ್ ಫೋಟೋಸಿಂಥಸಿಸ್. ಸೈಟ್ ಆಫ್ ಫೋಟೋಸಿಂಥಸಿಸ್ ಅಂದರೆ ಎಲ್ಲಿ ಫೋಟೋಸಿಂಥಸಿಸ್ ಆಗ್ತಾ ಇದೆಯಲ್ಲ ಆ ಪ್ಲೇಸ್ನ ನಾವು ಸೈಟ್ ಆಫ್ ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಇದರಲ್ಲಿ ನೀವೇನು ನೋಡ್ಕೊಳ್ಬೇಕು ಎಕ್ಸಾಮ್ಗೆ ಅಥವಾ ಟೆಸ್ಟಿಗೆ ಅಂತಂದರೆ, ಸ್ಟ್ರಕ್ಚರ್ ಒಂದು ನೀವು ನೋಡ್ಕೊಂಡಿದ್ರೆ ಸಾಕು. ಈ ಕ್ಲೋರೋಪ್ಲಾಸ್ಟ್ ಸ್ಟ್ರಕ್ಚರ್ನ ನೋಡ್ಕೊಳ್ಳಿ. ಈ ಸ್ಟ್ರಕ್ಚರ್ ಒಳಗಡೆ, ಕ್ಲೋರೋಪ್ಲಾಸ್ಟ್ ಒಳಗಡೆ ಈ ಥರ ಕಾಯಿನ್ ಲೈಕ್ ಅರೇಂಜ್ಮೆಂಟ್ ಏನಿದೆ, ಇದನ್ನು ನಾವೇನು ಹೇಳ್ತೀವಿ, ಥೈಲಕಾಯ್ಡ್ ಅಂತ ಹೇಳ್ತೀವಿ. ಥೈಲಕಾಯ್ಡ್ ಅರೇಂಜ್ ಆಗಿ ಗ್ರಾನಮ್ ಆಗಿರುತ್ತೆ ಒಂದು ಬಂಡಲ್, ಎಲ್ಲ ಬಂಡಲ್ನೂ ಸೇರಿ ಗ್ರಾನಾ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಈ ಕ್ಲೋರೋಪ್ಲಾಸ್ಟ್ ಒಳಗಡೆ ಎರಡು ನೋಡ್ತೀರಾ, ಒಂದು ಗ್ರಾನಾ ನೋಡ್ತೀರಾ, ಮತ್ತು ಈ ಥರ ಜೆಲಿ ಲೈಕ್ ಫ್ಲೂಯಿಡ್ ಏನಿದೆ ಇದ್ರೊಳಗಡೆ ಫಿಲ್ ಆಗಿರೋಂಥದ್ದು, ಇದನ್ನು ನಾವು ಸ್ಟ್ರೋಮಾ ಅಂತ ಹೇಳ್ತೀವಿ.
ಸೊ ಈ ಸ್ಟ್ರಕ್ಚರ್ ಕೇಳಿದ್ರೆ ಕೇಳಬಹುದು. ಆ್ಯಕ್ಚುಲಿ ಇದನ್ನು ಏನಾದ್ರು ಸ್ಟ್ರಕ್ಚರ್ ಕೇಳಿದರೆ ಯೂಶಲಿ ಸೆಲ್ ದ ಯೂನಿಟ್ ಆಫ್ ಲೈಫ್ ಆ ಚಾಪ್ಟರಿಂದ ಅಂತ ಯೂಶಲಿ ನಾವು ಅನ್ಕೊತೀವಿ, ಯಾಕೆಂದರೆ ಆ ಚಾಪ್ಟ್ರಲ್ಲೂ ಕೂಡ ಕ್ಲೋರೋಪ್ಲಾಸ್ಟ್ ಸ್ಟ್ರಕ್ಚರ್ ಇದೆ. ಸೊ ಇಲ್ಲಿಂದ ಕೇಳುವಂಥ ಚಾನ್ಸಸ್ ತುಂಬಾ ಕಡಿಮೆ. ಸೊ ಇದೇನಿದೆ, ಇದು ಗ್ರಾನಾ. ಸೊ ಗ್ರಾನಾದಲ್ಲಿ ಮತ್ತೆ ಇನ್ನೊಂದು ಈ ಓಪನ್ ಸ್ಪೇಸ್ ಏನಿದೆಯಲ್ಲ, ಈ ಓಪನ್ ಸ್ಪೇಸ್ ಏನಿದೆ ನೋಡಿ, ಈ ಸ್ಪೇಸ್ನ ನಾವು ಸ್ಟ್ರೋಮಾ ಅಂತ ಹೇಳ್ತೀವಿ. ಗ್ರಾನಾ ಮತ್ತು ಸ್ಟ್ರೋಮಾ. ಗ್ರಾನಾದಲ್ಲಿ ಲೈಟ್ ರಿಯಾಕ್ಷನ್ ಆಗ್ತಾ ಇರುತ್ತೆ, ಓಕೆ, ಲೈಟ್ ರಿಯಾಕ್ಷನ್. ಮತ್ತು ಸ್ಟ್ರೋಮಾದಲ್ಲಿ ಡಾರ್ಕ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ಇದ್ರದ್ದು ಆಲ್ಟರ್ನೇಟ್ ನೇಮ್ಸ್ ಇದೆಯಲ್ಲ, ಲೈಟ್ ರಿಯಾಕ್ಷನ್ನ ಲೈಟ್ ಡಿಪೆಂಡೆಂಟ್ ಅಂತಲೂ ಹೇಳ್ತೀವಿ, ಡಾರ್ಕ್ ರಿಯಾಕ್ಷನ್ನ ಲೈಟ್ ಇಂಡಿಪೆಂಡೆಂಟ್ ಅಂತಲೂ ಹೇಳ್ತೀವಿ. ಇದೆಲ್ಲ ನಿಮಗೆ ಕಾನ್ಸೆಪ್ಟ್ಸ್ಗಳು ಗೊತ್ತಿರುತ್ತೆ. ಬ್ರೀಫಾಗಿ ನಾನು ಈ ವಿಡಿಯೋನ ಕ್ವಿಕ್ಕಾಗಿ ಮಾಡ್ತಾ ಇರೋದು, ಆಲ್ರೆಡಿ ನಿಮಗೆ ಚಾಪ್ಟರ್ ಆಗಿ ನಿಮಗೆ ರಿವಿಷನ್ ಟೈಪ್ ನಾನಿದು ಮಾಡ್ತಾ ಇರೋದು. ಸೊ ಕ್ಲಾಸಲ್ಲಿ ಕೇಳಿಸ್ಕೊಂಡಿಲ್ಲ ಅಂದರೂ ಕೂಡ ನಿಮ್ಗೆ ಅರ್ಥ ಆಗಬೇಕು, ಹಾಗೆ ರಿವಿಷನ್ ಟೈಪು ಇರಬೇಕು, ಎಕ್ಸಾಮಿಗೂ ಹೆಲ್ಪ್ ಆಗಬೇಕು. ಸೊ ಇದೆಲ್ಲನೂ ನಾನು ತಲೆಯಲ್ಲಿ ಇಟ್ಕೊಂಡು ನಿಮಗೆ ಈ ವಿಡಿಯೋಗಳನ್ನ ಮಾಡ್ತಾ ಇರೋದು. ಸೊ ಇದೆಲ್ಲ ನಿಮಗೆ ನಾನು ಕಂಪ್ಲೀಟ್ ಡೀಟೇಲಾಗಿ ಹೇಳಿಲ್ಲ ಅಂದ್ರೂ ಎಲ್ಲ ಪ್ರತಿಯೊಂದು ಪಾಯಿಂಟ್ನು ಕವರ್ ಮಾಡಿರ್ತೀನಿ. ಸೊ ಲೈಟ್ ರಿಯಾಕ್ಷನ್ ಗ್ರಾನಾದಲ್ಲಿ ಲೈಟ್ ರಿಯಾಕ್ಷನ್ ಆಗುತ್ತೆ, ಸ್ಟ್ರೋಮಾದಲ್ಲಿ ಡಾರ್ಕ್ ರಿಯಾಕ್ಷನ್ ಆಗುತ್ತೆ. ಸೊ ಇದೇನಿದು, ಇದು ಸ್ಟ್ರೋಮಾ ಲ್ಯಾಮೆಲೆ. ಇದನ್ನು ನಾವೇನು ಹೇಳ್ತೀವಿ, ಸ್ಟ್ರೋಮಾ ಲ್ಯಾಮೆಲೆ ಅಂತ ಹೇಳ್ತೀವಿ. ಮತ್ತು 2 ಲೇಯರ್ಗಳಿದೆ, ದಟ್ ಈಸ್ ಔಟರ್ ಮೆಂಬ್ರೇನ್ ಮತ್ತು ದಿಸ್ ಇಸ್ ಇನ್ನರ್ ಮೆಂಬ್ರೇನ್. ಸೊ ಇಷ್ಟು ನೀವು ಅಕಸ್ಮಾತ್ ಏನೋ ಸ್ಟ್ರಕ್ಚರ್ ಕೇಳಿದ್ರೆ ನೀವು ಡ್ರಾ ಮಾಡಲಿಕ್ಕೆ ಇಷ್ಟು ಪಾರ್ಟ್ನ ಲೇಬಲ್ ಮಾಡಿದ್ರೆ ಸಾಕು. ಮತ್ತು ಇದೇನಾಗ್ತಿದೆ ಅಂತ ಇಷ್ಟು ತಿಳ್ಕೊಂಡಿದ್ರೆ ಸಾಕು. ದಿಸ್ ಇಸ್ ದ ಸೈಟ್ ಆಫ್ ಫೋಟೋಸಿಂಥಸಿಸ್. ಪ್ಲ್ಯಾಂಟಲ್ಲಿ ಲೀಫ್ ಒಳಗಡೆ ಮೀಸೋಫಿಲ್ ರೀಜನ್ ಇದೆ, ಮೀಸೋಫಿಲ್ ರೀಜನಲ್ಲಿ ಇದೆಲ್ಲ ಕ್ಲೋರೋಪ್ಲಾಸ್ಟ್ಗಳಿರುತ್ತೆ. ಈ ಕ್ಲೋರೋಪ್ಲಾಸ್ಟಲ್ಲಿ ಇದು ಫೋಟೋಸಿಂಥಸಿಸ್ ಆಗ್ತಾ ಇದೆ, ಲೈಟ್ ರಿಯಾಕ್ಷನ್ ಮತ್ತು ಡಾರ್ಕ್ ರಿಯಾಕ್ಷನ್. ನೆಕ್ಸ್ಟ್ ಇಮಿಡಿಯೇಟ್ ಕಾನ್ಸೆಪ್ಟ್ ಏನಿದೆ ನಿಮಗೆ, ಅದನ್ನು ಇಲ್ಲೇ ಕವರ್ ಮಾಡಿಬಿಡೋಣ. ನೆಕ್ಸ್ಟ್ ಇರೋದು ನಿಮಗೆ ಪಿಗ್ಮೆಂಟ್ಸ್ ಆಫ್ ಫೋಟೋಸಿಂಥಸಿಸ್ ಬಗ್ಗೆ. ಪಿಗ್ಮೆಂಟ್ಸ್ ಆಫ್ ಫೋಟೋಸಿಂಥಸಿಸ್ ಇದನ್ನು ಕ್ವಿಕ್ಕಾಗಿ ನೋಡ್ಬಿಡೋಣ. ಇದರಲ್ಲಿ ಏನು ಬೇಕು, ಏನು ಕಲಿಬೇಕು ಎಕ್ಸಾಮ್ ಪರ್ಪಸ್ಗೆ ಅಂದರೆ, ಮೇಯ್ನಾಗಿ ಇಲ್ಲಿ ಕೆಲವೊಂದು ಪಿಗ್ಮೆಂಟ್ಗಳ ಹೆಸರುಗಳನ್ನ ನೀವು ಇಲ್ಲಿ ತಿಳ್ಕೊಂಡಿದ್ರೆ ಸಾಕು. ನಿಮಗೆ ಮೇನ್ ಬೇಕಾಗಿರೋದು, ಮೇನ್ ಪಿಗ್ಮೆಂಟ್ ಯಾವುದು ಅಂತ ನಾನು ಕ್ವಶನ್ ಕೇಳ್ಬೋದು. ಮೇನ್ ಪಿಗ್ಮೆಂಟ್ ಇಸ್ ಕ್ಲೋರೋಫಿಲ್ ಎ. ಕ್ಲೋರೋಫಿಲ್ ಎ ಏನಿದೆ, ಇದು ಮೇನ್ ಪಿಗ್ಮೆಂಟ್ ಅಥವಾ ಮೇನ್ ರಿಯಾಕ್ಷನ್ ಸೆಂಟ್ರಲ್ಲಿ ಇದೇ ಇರುತ್ತೆ. ಓಕೆ, ದಿಸ್ ಇಸ್ ಮೇನ್ ಪಿಗ್ಮೆಂಟ್ ಅಥವಾ ಅಬಂಡೆಂಟ್ ಪಿಗ್ಮೆಂಟ್ ಅಂತ ಕೇಳಿದ್ರು ಫೋಟೋಸಿಂಥಸಿಸ್ಗೆ ಇದೇನೆ, ಕ್ಲೋರೋಫಿಲ್ ಎನೇ ಮೇಜರ್ ಆಗಿ ಬೇಕಾಗಿರೋದು. ಇದನ್ನು ಬಿಟ್ಟು ಇನ್ನು ಕೆಲವೊಂದೆಲ್ಲ ಇರುತ್ತೆ, ಅದನ್ನೆಲ್ಲ ನಾವೇನು ಹೇಳ್ತೀವಿ ಅಂದರೆ ಆಕ್ಸೆಸರಿ ಪಿಗ್ಮೆಂಟ್ಸ್ ಅಂತ ಹೇಳ್ತೀವಿ. ಆಕ್ಸೆಸರಿ ಪಿಗ್ಮೆಂಟ್ಸ್ ಯಾವುದೆಲ್ಲ ಇದೆ ಅಂದರೆ ಕ್ಲೋರೋಫಿಲ್ ಬಿ ಆಗ್ಬೋದು, ಮತ್ತು ಕ್ಯಾರೋಟೀನ್ ಆಗ್ಬೋದು, ಕ್ಯಾರೋಟೀನ್ ಮತ್ತು ಝ್ಯಾಂಥೋಫಿಲ್. ಇದೆಲ್ಲ ಏನು, ಇದೆಲ್ಲ ಆಕ್ಸೆಸರಿ ಪಿಗ್ಮೆಂಟ್ಸ್. ಸೊ ಒಂದು ರಿಯಾಕ್ಷನ್ ಸೆಂಟರ್ ಕ್ಲೋರೋಫಿಲ್ ಎ ಇದ್ದರೆ ಇದರ ಸುತ್ತ ಅರೇಂಜ್ ಆಗಿರುವಂಥ ಪಿಗ್ಮೆಂಟ್ಗಳನ್ನ ನಾವು ಆಕ್ಸೆಸರಿ ಪಿಗ್ಮೆಂಟ್ ಅಂತೀವಿ. ಇದೇ ಆಕ್ಸೆಸರಿ ಪಿಗ್ಮೆಂಟ್ಸಲ್ಲಿ ಏನಿರುತ್ತೆ, ಕ್ಲೋರೋಫಿಲ್ ಬಿ ಇರುತ್ತೆ, ಮತ್ತು ಝ್ಯಾಂಥೋಫಿಲ್ ಇರುತ್ತೆ, ಕ್ಯಾರೋಟಿನಾಯ್ಡ್ ಇರುತ್ತೆ. ಸೊ ಈ ಥರ ನೀವು ಇದನ್ನು ಹೀಗೆ ನೆನ್ಪಿಟ್ಕೋಬೋದು. ಓಕೆನಾ, ಈ ಕಾನ್ಸೆಪ್ಟ್ನ ಈ ಥರ ನೆನ್ಪಿಟ್ಕೋಬೋದು ನೀವು. ಓಕೆ, ಇದೆಲ್ಲ ಆಕ್ಸೆಸರಿ ಪಿಗ್ಮೆಂಟ್ಸ್. ಇಷ್ಟು ತಿಳ್ಕೊಂಡಿದ್ರೆ ಸಾಕು, ಇನ್ನೇನು ಡೀಟೇಲಾಗಿ ಬೇಡ. ಮತ್ತು ಏನು ಆಕ್ಸೆಸರಿ ಪಿಗ್ಮೆಂಟ್ಸ್ ಫಂಕ್ಷನ್ ಏನು ಅಂತ ಏನಾದ್ರು ಕೇಳ್ಬೋದು. ಆಕ್ಸೆಸರಿ ಪಿಗ್ಮೆಂಟ್ ಫಂಕ್ಷನ್ ಏನು ಅಂದರೆ, ಲೈಟ್ ಎನರ್ಜಿನ, ಸಪೋಸ್ ಇಲ್ಲಿ ಸನ್ ಇದ್ದರೆ ಸನ್ಲೈಟ್ನ ಇದೇನು ಮಾಡುತ್ತೆ, ಇದು ತೊಗೊಂಡು ಆಕ್ಸೆಸರಿ ಪಿಗ್ಮೆಂಟ್ಗಳು ಈ ಕ್ಲೋರೋಫಿಲ್ ಎಗೆ ಕೊಡುತ್ತೆ. ಓಕೆ, ಸೊ ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಆಕ್ಸೆಸರಿ ಪಿಗ್ಮೆಂಟ್? ಟ್ರ್ಯಾಪಿಂಗ್ ದ ಸನ್ಲೈಟ್ ಆ್ಯಂಡ್ ಗಿವಿಂಗ್ ಟು ದ ಕ್ಲೋರೋಫಿಲ್ ಎ. ಅದು ಬಿಟ್ಟು ಇನ್ನೊಂದು ಫಂಕ್ಷನ್ ಏನು ಮಾಡ್ತಾ ಇದೆ ಅಂದರೆ, ಈ ಕ್ಲೋರೋಫಿಲ್ ಎ ಸುತ್ತ ಒಂದು ಕವರ್ ಆಗಿಬಿಟ್ಟಿದೆ ನೋಡಿ. ಸೊ ಇದನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಸೊ ಇಟ್ ವಿಲ್ ಪ್ರೊಟೆಕ್ಟ್ ದ ಕ್ಲೋರೋಫಿಲ್ ಎ ಫ್ರಮ್ ಫೋಟೋ ಆಕ್ಸಿಡೇಷನ್ ಅಂತ ಹೇಳ್ತೀವಿ. ಫೋಟೋ ಆಕ್ಸಿಡೇಷನ್ ಅಂದರೆ ಡೈರೆಕ್ಟ್ ಸನ್ಲೈಟ್ ಅದ್ರ ಮೇಲೆ ಬಿದ್ದು ಅದು ಹಾಳಾಗದಿರೋ ಥರ ಇದೇನು ಮಾಡ್ತಿದೆ, ಸನ್ಲೈಟಿಂದ ಹೆವಿ ವೇವ್ ಲೆಂತಿಂದ ಅಥವಾ ಹೈಯರ್ ವೇವ್ ಲೆಂತಿಂದ ಇದು ಪ್ರೊಟೆಕ್ಟ್ ಮಾಡ್ತಾ ಇದೆ. ಯಾವುದು, ಆಕ್ಸೆಸರಿ ಪಿಗ್ಮೆಂಟ್ಸ್. ಇಷ್ಟು ತಿಳ್ಕೊಂಡಿದ್ರೆ ಸಾಕು. ಸೊ ನೆಕ್ಸ್ಟ್ ಬರೋದು ಕಾನ್ಸೆಪ್ಟ್ ಏನಂದರೆ, ಈ ಫೋಟೋಸಿಂಥಸಿಸ್ದು ಪ್ರೋಸೆಸ್ನ ಈಗ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಫೋಟೋಸಿಂಥಸಿಸ್ ಸೂಪರ್ಫಿಷಿಯಲ್ ಆಗಿ ಏನು ಫೋಟೋಸಿಂಥಸಿಸ್ ಅಂತ ಹೇಳ್ಬಿಡ್ತೀನಿ. ಫೋಟೋಸಿಂಥಸಿಸಲ್ಲಿ 2 ರೀತಿ ರಿಯಾಕ್ಷನ್ ಆಗುತ್ತೆ, ಲೈಟ್ ಡಿಪೆಂಡೆಂಟ್, ಓಕೆ, ಲೈಟ್ ಡಿಪೆಂಡೆಂಟ್ ಮತ್ತು ಲೈಟ್ ಇಂಡಿಪೆಂಡೆಂಟ್. ಇದೆರಡೂ ಆಗುತ್ತೆ, ಲೈಟ್ ಇಂಡಿಪೆಂಡೆಂಟ್. ಈ ಎರಡರಲ್ಲಿ ನೀವು ಎರಡನ್ನೂ ಈಗ ನೀವು ಸ್ವಲ್ಪ ಈ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಎಲ್ಲ ನೋಡ್ತಾ ಹೋಗಬೇಕು. ಅದು ನಿಮಗೆ ಟೆಸ್ಟ್ಗೆ ಎಕ್ಸಾಮ್ಗೆಲ್ಲ ಹೆಲ್ಪ್ ಆಗುತ್ತೆ. ಇದರಲ್ಲಿ ನೀವು ಎರಡನ್ನ ಮೇನಾಗಿ ಕಲಿಬೇಕು. ಒಂದು ಸೈಕ್ಲಿಕ್ ಫೋಟೋಫಾಸ್ಫಾರಿಲೇಷನ್ ಅಂತ ಹೇಳ್ತೀವಿ, ಸೈಕ್ಲಿಕ್ ಫೋಟೋಫಾಸ್ಫಾರಿಲೇಷನ್. ಇನ್ನೊಂದು ನಾನ್ ಸೈಕ್ಲಿಕ್, ಓಕೆ, ನಾನ್ ಸೈಕ್ಲಿಕ್ ಫೋಟೋಫಾಸ್ಫಾರಿಲೇಷನ್ನ ನೀವು ಕಲಿತೀರ. ಸೊ ಇದೆರಡು ಮೇನಾಗಿ ಇದರಲ್ಲಿ ಕಲಿಬೇಕು. ಇದರಲ್ಲಿ ಲೈಟ್ ಇಂಡಿಪೆಂಡೆಂಟಲ್ಲಿ ನೀವು ಕ್ಯಾಲ್ವಿನ್ ಸೈಕಲ್ನ ಕಲಿತೀರಾ. ಓಕೆ, ಕ್ಯಾಲ್ವಿನ್ ಸೈಕಲ್ ಅಥವಾ ಇದನ್ನು C3 ಸೈಕಲ್ ಅಂತ ಹೇಳ್ತೀವಿ. ಸೊ ಆಲ್ಟರ್ನೇಟ್ ನೇಮ್ಸ್ಗಳನ್ನ ನಾನು ಇಲ್ಲಿ ಬರೀತಾ ಇಲ್ಲ, ಎಲ್ಲ ನಿಮಗೆ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತಂದರೆ ಒಂದು ಕ್ವಿಕ್ ಆಗಿ ಒಂದ್ಸರಿ ನೋಡ್ಕೊಂಡಿರಿ.
ಸೊ ಇದಿಷ್ಟು ಗೊತ್ತಾಯ್ತು ಅಲ್ವಾ? ಕ್ಲಾರಿಟಿ ನಿಮ್ಗೆ ಇರಬೇಕು. ಈಗ ನೀವು ಮೇನಾಗಿ ಇಲ್ಲಿ ಕಲಿತಾ ಇರೋದು ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್, ನಾನ್ ಸೈಕ್ಲಿಕ್ ಮತ್ತು ಕೆಲ್ವಿನ್, ಮೂರೂ ನಾನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಇದು ಒಂದೇ ಚಾರ್ಟಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಫೋಟೋಸಿಂಥಸಿಸ್ ಇಲ್ಲಿ ಲೈಟ್ ಡಿಪೆಂಡೆಂಟ್ನ ಫಸ್ಟ್ ತಗೊಳ್ಳೋಣ. ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ ಆಗುವಾಗ ನಿಮಗೆ ಮೇನಾಗಿ ಕೇಳೋದೇ ಅವರು ಆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇದೆಯಲ್ಲ ಅದು. ಈ ಸೈಕ್ಲಿಕ್ ಏನಿದೆ ಇದು ಯೂಶಲಿ 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಯಾಕೆಂದರೆ ತುಂಬ ಸಿಂಪಲ್ ಆಗಿದೆ. ಇದನ್ನು ಕೇಳಿದ್ರೆ 5 ಮಾರ್ಕ್ಗೆ ಕೇಳ್ತಾರೆ. ವಿತ್ ಎಕ್ಸ್ಪ್ಲನೇಷನ್ ಕೇಳ್ಬೋದು, ವಿತೌಟ್ ಎಕ್ಸ್ಪ್ಲನೇಷನ್ ಕೇಳ್ಬೋದು, ಅವ್ರು ಸಮ್ಟೈಮ್ ಬರೀ ಎಕ್ಸ್ಪ್ಲನೇಷನ್ ಕೇಳುವಂಥ ಚಾನ್ಸಸ್ಸು ಇರುತ್ತೆ. ಸೊ ಕ್ವಿಕ್ಕಾಗಿ ನಾನು ಅದನ್ನು ಡ್ರಾ ಮಾಡಿ ಅದರದ್ದು ಎಕ್ಸ್ಪ್ಲನೇಷನ್ ಕೂಡ ನಾನು ಹೇಳ್ಬಿಡ್ತೀನಿ. ನೋಡಿ, ಫಸ್ಟ್ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್ ಏನಿದೆ ಅದಕ್ಕೆ ನಮಗೆ ಫಸ್ಟ್ ಏನು ಬರ್ಕೋಬೇಕು ಅಂದರೆ LHC. ಓಕೆ, LHC ಹೀಗೆ ನೋಡಿ, ನಾನು ಏನು ಬರಿತಾ ಇದ್ದೀನಿ ಹಾಗೆ ಬರೀರಿ. LHC ತೋರಿಸಿ, ಮತ್ತು ಒಂದು ಹಿಂಗೆ ಆ್ಯರೋನ್ ತೋರಿಸಿ, ಆ್ಯರೋ ತೋರಿಸ್ಬಿಟ್ಟು ಓಕೆ, ಅಂತ ತೋರಿಸ್ಬಿಟ್ಟು ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಇದು ಸೊ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ತಾ ಇದೆ ಅಂತ. ಸೊ LHC ತೋರಿಸಿ, ಎಲೆಕ್ಟ್ರಾನ್ ಅಕ್ಸೆಪ್ಟರ್ ತೋರಿಸಿ, ಅದಾದಮೇಲೆ ಇಲ್ಲೊಂದು ಈ ಥರ ಒಂದು ಬಾಕ್ಸ್ ಬರ್ಕೊಳ್ಳಿ, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ. ಇದು ಫುಲ್ ಬರೀರಿ, ನಾನಿಲ್ಲಿ ETS ಶಾರ್ಟಾಗಿ ಬರಿತಾ ಇದ್ದೀನಿ, ನೀವು ಫುಲ್ ಬರೀರಿ. ಮತ್ತು ಇಲ್ಲಿಂದ ಎಲೆಕ್ಟ್ರಾನ್ ಹಿಂಗೆ ಹೋಗಿದೆಯಲ್ಲ ಈ ಆ್ಯರೋ ನೋಡ್ಕೊಳ್ಳಿ, ಈ ಆ್ಯರೋ ಇಲ್ಲಿಗೆ ತೋರಿಸ್ಬೇಕು, ಮತ್ತು ಇಲ್ಲಿಂದ ಮತ್ತೆ ವಾಪಸ್ ಇಲ್ಲಿಗೆ ತೋರಿಸ್ಬೇಕು. ಸೊ ನೋಡಿ, ಹೀಗೆ ಇಷ್ಟೇ ಟ್ರಯಾಂಗಲ್ ಶೇಪಲ್ಲಿ ಬರಬೇಕು. ಈ ಥರ ಇಷ್ಟು ಸಿಂಪಲಾಗಿ ಬರ್ಕೊಳ್ಳಿ. ಮತ್ತು ಒಂದು ಸಣ್ಣ ಡ್ರಾ ಮಾಡ್ಕೊಳ್ಳಿ. ಕ್ವಿಕ್ಕಾಗಿ ಒಂದು ಡ್ರಾ ಮಾಡಿಬಿಟ್ಟು ಸಣ್ಣನ ನೀವು ಇಲ್ಲಿಗೆ ಕನೆಕ್ಷನ್ ಕೊಟ್ಬಿಡಿ. ಎಲ್ಲಿಗೆ? LHಗೆ. ಸೊ LHಗೆ ನೀವು ಈ ಲೈಟ್ನ ತೋರಿಸ್ಬೇಕು. ಓಕೆ, ಸೊ ಸನ್ ಲೈಟ್ ಇಲ್ಲಿ ಬರ್ತಾ ಇದೆ ಅಂತ, ಸನ್ ಸ್ವಲ್ಪ ನೀವು ಬೇಕಿದ್ರೆ ಆ ಸೈಡ್ ಡ್ರಾ ಮಾಡ್ಕೊಳ್ಳಿ, ನಾನು ಇಲ್ಲೇ ಡ್ರಾ ಮಾಡಿರೋದು ಹೀಗೆ ತೋರಿಸಿದ್ದೀನಿ. ಸೊ ಇದೇನಾಯಿತು, ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್. ಏನಾಗ್ತಾ ಇದೆ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್ ಅಂತ ಕ್ವಿಕ್ಕಾಗಿ ಜಸ್ಟ್ ಹೇಳ್ಬಿಡ್ತೀನಿ. ನೀವು ಏನು ಪಾಯಿಂಟ್ಸ್ ಬರೀಬೇಕು ಅದು ನಮ್ಮ ಹತ್ರ ಹೇಳ್ತೀನಿ. ಸೊ ಇಲ್ಲೇನು ಫಸ್ಟ್ ಏನಾಗ್ತಿದೆ, ಈ ಲೈಟ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಏನಿದೆ ಅಥವಾ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಏನಿದೆ, ಇಲ್ಲಿ ಏನಿರುತ್ತೆ ಅಂದರೆ ಕ್ಲೋರೋಫಿಲ್ A ಮತ್ತು ಆಕ್ಸೆಸರಿ ಪಿಗ್ಮೆಂಟ್ಸ್ ಇರುತ್ತೆ. ಸೊ ಕ್ಲೋರೋಫಿಲ್ A ಆ್ಯಂಡ್ ಆಕ್ಸೆಸರಿ ಪಿಗ್ಮೆಂಟ್ಸ್ ದೇ ವಿಲ್ ಟೇಕ್ ದ ಸನ್ಲೈಟ್. ಸೊ ಸನ್ಲೈಟ್ನ ತಗೊಳುತ್ತೆ. ಸನ್ಲೈಟ್ನ ತಗೊಂಡು ಇಲ್ಲಿರುವಂಥ ಕ್ಲೋರೋಫಿಲ್ ಆಕ್ಟಿವೇಟ್ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ಇಸ್ ಎಕ್ಸೈಟೇಷನ್ ಅಥವಾ ಆಕ್ಟಿವೇಶನ್ ಆಫ್ ಕ್ಲೋರೋಫಿಲ್. ಸೊ ಫಸ್ಟ್ ಸ್ಟೆಪ್ ಇನ್ ದ ಲೈಟ್ ರಿಯಾಕ್ಷನ್ ಏನು, ಆಕ್ಟಿವೇಶನ್ ಅಥವಾ ಫೋಟೋ ಎಕ್ಸೈಟೇಷನ್ ಆಫ್ ಕ್ಲೋರೋಫಿಲ್. ಫೋಟೋ ಎಕ್ಸೈಟೇಷನ್ ಅಂತ ಬರೀರಿ, ಎಕ್ಸೈಟೇಷನ್ ಆಫ್ ಕ್ಲೋರೋಫಿಲ್. ಓಕೆ, ಸೊ ಫೋಟೋ ಎಕ್ಸೈಟೇಷನ್ ಆಫ್ ಕ್ಲೋರೋಫಿಲ್ ಅಲ್ಲಿ ಏನಾಯಿತು, LHC ಇತ್ತಲ್ಲ, ಈ LHC ಎಲೆಕ್ಟ್ರಾನ್ ಅಕ್ಸೆಪ್ಟರ್ಗೆ ಸನ್ಲೈಟ್ನ ತೊಗೊಂಡ್ಬಿಟ್ಟು ಎಕ್ಸೈಟ್ ಆಗಿಬಿಟ್ಟು ಎಲೆಕ್ಟ್ರಾನ್ನ ಜಂಪ್ ಮಾಡಿಸ್ತು. ಎಲೆಕ್ಟ್ರಾನ್ ಜಂಪ್ ಮಾಡಿದಾಗ ಇಲ್ಲಿ ಒಂದು ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಇತ್ತು. ಸೊ ಇಲ್ಲಿ ನಾನು ಮೈನಸ್ ಏನು ಬರ್ತಿದ್ದೀನಿ, ಇಲ್ಲಿ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಇತ್ತು. ಸೊ ಈ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಅದನ್ನು ರಿಸೀವ್ ಮಾಡಿಕೊಂಡು ಮತ್ತೆ ಅದನ್ನೇನು ಮಾಡ್ತು, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ಗೆ ಕಳಿಸ್ಕೊಡ್ತು. ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನಿಂದ ಇದು ಒಂದರಿಂದ ಒಂದು ಅದು ಪಾಸ್ ಆಗ್ತಾ ಇರುವಾಗ ಇಲ್ಲಿ ATP ರಿಲೀಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ATP ತೋರಿಸ್ಬೇಕು ನೀವು, ATP ರಿಲೀಸ್ ಆಗುತ್ತೆ. ADP ಇದ್ದು ATP ಆಗಿ ಕನ್ವರ್ಟ್ ಆಗುತ್ತೆ. ಸೊ ಎನರ್ಜಿ ರಿಲೀಸ್ ಮಾಡೋದಕ್ಕೋಸ್ಕರನೇ ಇದು ಹಿಂಗೆ ಆಗ್ತಾ ಇರೋದು. ಮತ್ತೆ ಎಲೆಕ್ಟ್ರಾನ್ ಏನಾಯಿತು, ವಾಪಸ್ LHಗೆ ಬಂದ್ಬಿಡ್ತು. ಸೊ ಇಷ್ಟನ್ನ ತೋರಿಸಿ ಎಲೆಕ್ಟ್ರಾನ್ ಏನಿದೆ ATP ಏನು ರಿಲೀಸ್ ಆಗ್ತಿದೆ ಅದನ್ನು ತೋರಿಸಿ, ಇದು ಎಕ್ಸೈಟ್ ಆಗೋ ಸ್ಟೆಪ್ನ ನಾವು ಫೋಟೋ ಎಕ್ಸೈಟೇಷನ್ ಅಂತ ಹೇಳ್ತೀವಿ. ಈ ಕಂಪ್ಲೀಟ್ ಇದನ್ನು ಇದು ಮೇಲ್ಗಡೆ ಇನ್ನೊಂದ್ಸಲಿ ಫೋಟೋ ಸಿಸ್ಟಮ್ 1 ಅಂತ ಬರೆದ್ಬಿಡಿ. ಓಕೆ, ಸೊ ಇಲ್ಲಿ ಫೋಟೋ ಸಿಸ್ಟಮ್ 1 ಆದರೆ ಇಲ್ಲಿ ಕ್ಲೋರೋಫಿಲ್ ಅಥವಾ ಪಿಗ್ಮೆಂಟ್ ಯಾವ್ದು ತೊಗೊಳ್ತಾ ಇರುತ್ತೆ ಅಂದರೆ ಪಿಗ್ಮೆಂಟ್ಸ್ 700 ಅಂತ ಬರ್ದಿರಿ. ಓಕೆ, ಪಿಗ್ಮೆಂಟ್ 700 ಬರೆಯೋದು ಮರಿಬೇಡಿ, ಮತ್ತು ಫೋಟೋ ಸಿಸ್ಟಮ್ 1 ಬರೆಯೋದು ಮರಿಬೇಡಿ. ಇದೊಂದು ಸಿಂಪಲ್ ಆಗಿ ಇದೊಂದು ಡ್ರಾ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ನೆಕ್ಸ್ಟ್ ಇದಾದಮೇಲೆ ಸೈಕ್ಲಿಕ್ ಆಯ್ತಲ್ವ, ಈಗ ನಾನ್ ಸೈಕ್ಲಿಕ್ನ ನಾವು ಡ್ರಾ ಮಾಡೋಣ. ನಾನ್ ಸೈಕ್ಲಿಕ್ಗೂ ಸೇಮ್ LHC ಹೀಗೆ ಬರ್ಕೊಳ್ಳಿ. LHC ಬರ್ಕೊಂಡ್ಮೇಲೆ ಇನ್ನೊಂದು ಇಲ್ಲಿ LHC ತೋರಿಸಿ, LHC ಇಲ್ಲಿ ಪಿಗ್ಮೆಂಟ್ 680 ತೋರಿಸಿ, ಇದು ಸ್ವಲ್ಪ ಮೇಲಿರೋದನ್ನ ಪಿಗ್ಮೆಂಟ್ 700 ಅಂತ ತೋರಿಸ್ಕೊಳ್ಳಿ. ಓಕೆ, ಸೊ ಇಲ್ಲಿಂದನೂ ಕೂಡ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಆಗಬೇಕು. ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಇಲ್ಲೂ ಇರುತ್ತೆ. ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಇದು ಹೀಗೆ ನಾನು ಏನಕ್ಕೆ ನಿಮ್ಗೆ ಇದೆಲ್ಲ ಹೇಳ್ಕೊಡ್ತಾರೆ ಅಂದರೆ ನೀವು ಬರೆಯೋದಕ್ಕೂ ಗೊತ್ತಿರಲಿ ಅಂತ. ಇಲ್ಲೂ ತೋರಿಸಿ, ಇಲ್ಲೂ ಒಂದು ಎಲೆಕ್ಟ್ರಾನ್ ಅಕ್ಸೆಪ್ಟರ್ನ ತೋರಿಸಿ. ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಎರಡು ಕಡೆ ಎಲೆಕ್ಟ್ರಾನ್ ಅಕ್ಸೆಪ್ಟರ್ಸ್ ಇರಬೇಕು. ಇದಾದಮೇಲೆ ಇಲ್ಲೊಂದು ಇದು ಯಾವ ಫೋಟೋ ಸಿಸ್ಟಮ್, ಇದು ಫೋಟೋ ಸಿಸ್ಟಮ್ 2, ಇದು ಫೋಟೋ ಸಿಸ್ಟಮ್ 1 ಅಂತ ತೋರಿಸಿ. ಓಕೆ, ನೆಕ್ಸ್ಟ್ ಇದೆರಡರ ಮಧ್ಯೆ ಒಂದು ಚಾನಲ್ ಕ್ರಿಯೇಟ್ ಮಾಡಿ ETS ಅಂತ ಇಲ್ಲಿ ಫುಲ್ ನೀವು ಬರೀರಿ. ಬಾಕ್ಸ್ ದೊಡ್ಡದಾಗಿ ಬರೆದ್ಬಿಟ್ಟು ETS ಫುಲ್ ತೋರಿಸ್ತೀನಿ. ನಾನಿಲ್ಲಿ ಶಾರ್ಟ್ ಫಾರ್ಮ್ ಬರಿತಾ ಇದ್ದೀನಿ. ಸೊ ಇಲ್ಲಿಂದ ಏನಾಯಿತು, ಇಲ್ಲಿಂದ ಹೋಗಿ ಎಲೆಕ್ಟ್ರಾನ್ ಇಲ್ಲಿಗೆ ಜಂಪ್ ಆಯಿತು, ಇಲ್ಲಿಂದ ಇಲ್ಲಿಗೆ ಜಂಪ್ ಆಯಿತು, ಇಲ್ಲಿಂದ ಇಲ್ಲಿಗೆ ಹೋಯಿತು. ನಿಮಗೆ ಯಾವ ಶೇಪಲ್ಲಿ ಕಾಣಿಸ್ತಾ ಇದೆ, Z ಶೇಪಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇದನ್ನೇನು ಹೇಳ್ತಾರೆ, Z ಸ್ಕೀಮ್ ಆಫ್ ಫೋಟೋಫಾಸ್ಫೊರಿಲೇಷನ್ ಅಂತ ಹೇಳ್ತಾರೆ. ಓಕೆನಾ, ಸೊ ಈಗ ಒಂದ್ಸಲಿ ಕ್ವಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಫಸ್ಟ್ ಏನಾಗುತ್ತೆ, ಪಿಗ್ಮೆಂಟ್ 680 ಇರೋಂಥ ಕ್ಲೋರೋಫಿಲ್ ಇರುತ್ತಲ್ಲ ಇಲ್ಲಿ LHCಯಲ್ಲಿ ಲೈಟ್ ಹಾರ್ವೆಸ್ಟರ್ ಸಿಸ್ಟಮಲ್ಲಿ, ಇದು ಫಸ್ಟ್ ಸನ್ಲೈಟ್ನ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಸೊ ಸನ್ಲೈಟ್ನ ನೀವು ಇಲ್ಲಿ ಡ್ರಾ ಮಾಡಬೇಕು. ಸನ್ಲೈಟ್ ತೋರಿಸ್ಬಿಟ್ಟು ಈ ಥರ ಬಂದು ಇಲ್ಲಿ ಸನ್ಲೈಟ್ ಬೀಳ್ತಾ ಇದೆ ಅಂತ ತೋರಿಸ್ಬೇಕು. ಸೊ ಇಲ್ಲಿಂದ ಸನ್ಲೈಟ್ ಬಂದ ತಕ್ಷಣ, ಸನ್ಲೈಟ್ ಬಿದ್ದ ತಕ್ಷಣ ಇಲ್ಲಿಂದ ಎಲೆಕ್ಟ್ರಾನ್ ಏನಾಯಿತು, ಜಂಪ್ ಆಯಿತು. ಎಲೆಕ್ಟ್ರಾನ್ ಜಂಪ್ ಆಗಿ ಫಸ್ಟ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಅದನ್ನು ರಿಸೀವ್ ಮಾಡ್ಕೊಳ್ತು.
ರಿಸೀವ್ ಮಾಡ್ಕೊಂಡ್ಮೇಲೆ ಏನಾಯಿತು, ಈ ಎಲೆಕ್ಟ್ರಾನ್ ಅಕ್ಸೆಪ್ಟರಿಂದ ಅದು ನೆಕ್ಸ್ಟ್ ಎಲೆಕ್ಟ್ರಾನ್ ಎಲ್ಲಿಗೆ ಹೋಯ್ತು ಅಂದರೆ ETSಗೆ ಹೋಯ್ತು. ETSಯಿಂದ ನೆಕ್ಸ್ಟ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಏನು ಯಾವುದು ಅಂದರೆ ಫೋಟೋ ಸಿಸ್ಟಮ್ 700. ಈ ಫೋಟೋ ಸಿಸ್ಟಮ್ 700ಗೆ ಹೋಯ್ತಲ್ಲ, ಅದು ಹೋಗ್ತಾ ಇರೋ ಟೈಮಲ್ಲಿ ಎನರ್ಜಿ ರಿಲೀಸ್ ಆಯಿತು. ADP ವಿಲ್ ಕನ್ವರ್ಟ್ ಇಂಟು ATP. ಓಕೆ, ಎನರ್ಜಿ ರಿಲೀಸ್ ಆಯಿತು. ಈ ಪೀಸ್ 700ಗೆ ಬಂತಲ್ಲ, ಇಲ್ಲಿಂದ ಏನಾಯಿತು, ಎಲೆಕ್ಟ್ರಾನ್ ಮತ್ತೆ ಎಕ್ಸೈಟ್ ಆಗಿಬಿಟ್ಟು ಅಥವಾ ಆಕ್ಟಿವೇಟ್ ಆಗಿಬಿಟ್ಟು ಎಲೆಕ್ಟ್ರಾನ್ ಅಕ್ಸೆಪ್ಟರ್ಗೆ ಹೋಯಿತು. ಇಲ್ಲಿಂದ ಎಲೆಕ್ಟ್ರಾನ್ ಅಕ್ಸೆಪ್ಟರ್ಗೆ ಹೋದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ NAD ಪ್ಲಸ್ ಇದ್ದಿದ್ದು NADH ಆಗಿ ಕನ್ವರ್ಟ್ ಆಗುತ್ತೆ, NADH. ಓಕೆ, ಸೊ ಇದನ್ನು ನೀವು ತೋರಿಸಿದ್ರೆ ಇದು ನಾನ್ ಸೈಕ್ಲಿಕ್ ಫೋಟೋ ಫಾಸ್ಫೋರಿಲೇಷನ್ ಆಯಿತು. ಸೊ ಇಲ್ಲಿ ಫೋಟೋ ಎಕ್ಸೈಟೇಷನ್ ಇಲ್ಲೂ ಆಗಿದೆ, ಒಂದು ಎಕ್ಸೈಟೇಷನ್ ಆಯಿತು, ಇಲ್ಲೂ ಫೋಟೋ ಎಕ್ಸೈಟೇಷನ್ ಆಯಿತು. ನೆಕ್ಸ್ಟ್ ಇನ್ನೊಂದು ಏನಾಗ್ತಿದೆ ಅಂದರೆ ಸೆಕೆಂಡ್ ಪ್ರೋಸೆಸ್, ಇಲ್ಲಿ ಫಸ್ಟ್ ಬರ್ತಿದೆ ಎಲ್ಲೋ ಫೋಟೋ ಎಕ್ಸೈಟೇಷನ್ ಆಫ್ ಕ್ಲೋರೋಫಿಲ್. ಸೆಕೆಂಡ್ ಸ್ಟೆಪ್ ಏನು ಅಂತಂದರೆ ಫೋಟೋಲಿಸಿಸ್ ಆಫ್ ವಾಟರ್. ಫೋಟೋಲಿಸಿಸ್ ಆಫ್ ವಾಟರ್, ಈ ಸ್ಟೆಪ್ನ ನಾನು ಇಲ್ಲಿ ಆ್ಯಡ್ ಮಾಡಬೇಕು. ಇದು ಇಲ್ಲಿಲ್ಲ, ಅದಕ್ಕೋಸ್ಕರ ನಾನು ಅದರಲ್ಲಿ ಹೇಳಲಿಲ್ಲ. ಯಾವುದು ಸೈಕ್ಲಿಕಲ್ಲಿ ಫೋಟೋಲಿಸಿಸ್ ಆಫ್ ವಾಟರ್ ಇಲ್ಲ. ಸೊ ಇಲ್ಲಿ ಇಷ್ಟಕ್ಕೆ ಮುಗಿಯಲ್ಲ. ಇಲ್ಲಿ ಏನು ನೀವು ತೋರಿಸ್ಬೇಕು ಅಂದರೆ H2O ಇತ್ತಲ್ಲ, ಈ H2O ವಾಟರ್ ಅದು ಬ್ರೇಕ್ ಆಗಿಬಿಟ್ಟು, ಸನ್ಲೈಟ್ನ ಯೂಸ್ ಮಾಡಿಕೊಂಡು ಬ್ರೇಕ್ ಆಗಿಬಿಟ್ಟು H ಬೇರೆ ಪ್ಲಸ್ ಮತ್ತು O ಬೇರೆ ಮತ್ತು ಪ್ಲಸ್ ಎಲೆಕ್ಟ್ರಾನ್ ರಿಲೀಸ್ ಆಗುತ್ತೆ. ಸೊ 2H ಪ್ಲಸ್ ಇಲ್ಲಿ ತೋರಿಸಿ, ಮೇಲ್ ತೋರಿಸಿ, ಸ್ವಲ್ಪ ಮೇಲ್ ತೋರಿಸಿ. ಓಕೆ, 2H ಪ್ಲಸ್ O ರಿಲೀಸ್ ಆಯಿತು ಮತ್ತು ಎಲೆಕ್ಟ್ರಾನ್, 2 ಎಲೆಕ್ಟ್ರಾನ್ ರಿಲೀಸ್ ಆಯಿತು. ಈ ಎಲೆಕ್ಟ್ರಾನೇ ಇಲ್ಲಿ ಹೀಗೆ ಮೂವ್ ಆಗಿರೋದು. ಸೊ ಇಷ್ಟನ್ನು ತೋರಿಸಿ ಮತ್ತು ಎಕ್ಸ್ಪ್ಲನೇಷನ್ ನಾನು ಏನು ಹೇಳಿದೆ ಅಷ್ಟನ್ನು ನೀವು ಬರೀರಿ. ಓಕೆ, ಇಷ್ಟು ಬರೆದ್ರೆ ಸಾಕು. ಏನಾಯ್ತು ಈಗ, ಸೈಕ್ಲಿಕ್ ಆಯಿತು, ನಾನ್ ಸೈಕ್ಲಿಕ್ ಆಯಿತು. ನೆಕ್ಸ್ಟ್ ಈಗ ಇನ್ನೊಂದು ಯಾವುದು ಬೇಕು ಅಂತಂದರೆ ನಿಮಗೆ ಇಂಪಾರ್ಟೆಂಟ್ ಒನ್, ದಟ್ ಇಸ್ ಕ್ಯಾಲ್ವಿನ್ ಸೈಕಲ್. ಆ ಕ್ಯಾಲ್ವಿನ್ ಸೈಕಲ್ ಕೂಡ ತುಂಬ ಸಲ ಕೇಳಿದ್ದಾರೆ, ಇಂಪಾರ್ಟೆಂಟ್ ಡಯಾಗ್ರಾಮ್. ನೀವು ಸ್ಟಾರ್ಟ್ ಮಾಡಬೇಕಾಗಿರೋದು ಕ್ಯಾಲ್ವಿನ್ ಸೈಕಲ್ನ RuBP ಇಂದ ಸ್ಟಾರ್ಟ್ ಮಾಡಬೇಕು. RuBP ಅನ್ನೋದೊಂದು ಕಾಂಪೌಂಡು. ಅದರಿಂದ ಕನೆಕ್ಷನ್ ನೀವು ಯಾವುದಕ್ಕೆ ಕೊಡಬೇಕು ಅಂತಂದರೆ ಈ ಫಾಸ್ಫೋಗ್ಲಿಸರೇಟ್ಗೆ ಇದು RuBP ಬರೆದು ನೆಕ್ಸ್ಟ್ ನೀವು 3-ಫಾಸ್ಫೋಗ್ಲಿಸರೇಟ್ ತೋರಿಸಿ, ಮತ್ತು ಇಲ್ಲಿ ಟ್ರಯೋಸ್ ಫಾಸ್ಫೇಟ್ ಅಂತ ತೋರಿಸಿ. ಓಕೆ, ಟ್ರಯೋಸ್ ಫಾಸ್ಫೇಟ್ ಮತ್ತು ಇಲ್ಲಿ RuBPಗೆ ಕನೆಕ್ಷನ್ ತೋರಿಸಿ. ಸೊ ಇಲ್ಲೊಂದು ಸೈಕಲ್ ಕ್ರಿಯೇಟ್ ಆಯಿತಾ, ಇದೇ C3 ಸೈಕಲ್. ಓಕೆ, C3 ಸೈಕಲ್ ಇನ್ಕ್ಲೂಡ್ಸ್ ಓನ್ಲಿ 3 ಕಾಂಪೊನೆಂಟ್ಸ್. ಹಾಗೂ ನೆನಪಿಟ್ಕೋಬೋದು ನೀವು, ಮೂರೇ ಕಾಂಪೌಂಡ್ ನೀವು ಬರೀಬೇಕಾಗಿರೋದು. ಟ್ರಯೋಸ್ ಫಾಸ್ಫೇಟ್, ಫಾಸ್ಫೇಟ್ ಮಿಸ್ ಆಗಿಬಿಟ್ಟಿದೆ, ಟ್ರಯೋಸ್ ಫಾಸ್ಫೇಟ್, RuBP ಬರೀಬೇಕು, ಫಾಸ್ಫೋಗ್ಲಿಸರೇಟ್ ಬರೀಬೇಕು, ಟ್ರಯೋಸ್ ಫಾಸ್ಫೇಟ್ ಬರೀಬೇಕು. 3 ಕಾಂಪೌಂಡ್ ಬರೀತಾ ಆದಮೇಲೆ ಇಲ್ಲಿಗೆ ಆರೋ ತೋರಿಸ್ಬಿಟ್ಟು ಸ್ಟಾರ್ಚ್ ತೋರಿಸಿ. ಓಕೆ, ಈಗ ಇಷ್ಟಿಗೆ ಮುಗ್ದಿಲ್ಲ. ಇಲ್ಲಿ ಏನು ಬರೀಬೇಕು ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಬರೀಬೇಕು. ಕಾರ್ಬನ್ ಡೈಆಕ್ಸೈಡ್ ಎಂಟ್ರಿ ಕೊಡ್ತಾ ಇದೆ. ಮತ್ತು ಪ್ರತಿಯೊಂದು ರಿಯಾಕ್ಷನ್ಗಳು ನಿಮ್ಮ ಬುಕ್ಕಲ್ಲಿ ಇದ್ರ ಮಧ್ಯನೇ ನಿಮಗೆ ಕೊಟ್ಟಿದ್ದಾರೆ. ನಾನು ಇಲ್ಲಿ ಸಪ್ರೇಟಾಗಿ ಬರಿತಾ ಇದ್ದೀನಿ. ಇದನ್ನು ನೀವು ಕಾರ್ಬಾಕ್ಸಿಲೇಷನ್ ಅಂತ ಬರೀಬೇಕು. ಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್ ಇದು, ಮತ್ತು ಇದು ರಿಡಕ್ಷನ್ ರಿಯಾಕ್ಷನ್. ಓಕೆ, ಮತ್ತು ಇದನ್ನು ನಾವು ರೀಜನರೇಷನ್ ಅಂತ ಹೇಳ್ತೀವಿ. ರೀಜನರೇಷನ್ ಈ ಥರ 3 ಸ್ಟೆಪ್ ಆಗುತ್ತೆ. ಸೊ ಕ್ಯಾಲ್ವಿನ್ ಸೈಕಲ್ನ ನೀವು ಎಕ್ಸ್ಪ್ಲೇನ್ ಮಾಡುವಾಗ 3 ಸ್ಟೆಪ್ಸ್ನ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಅಲ್ಲಿಗೆ ಕ್ಯಾಲ್ವಿನ್ ಸೈಕಲ್ ಎಕ್ಸ್ಪ್ಲೇನ್ ಮಾಡ್ದಂಗೆ ಲೆಕ್ಕ. ಯಾವುದೆಲ್ಲ ಸ್ಟೆಪ್ಪು, ಒಂದು ಕಾರ್ಬಾಕ್ಸಿಲೇಷನ್, ನೆಕ್ಸ್ಟ್ ರಿಡಕ್ಷನ್, ಇನ್ನೊಂದು ರೀಜನರೇಷನ್. ಈ 3 ಸ್ಟೆಪ್ನ ನೀವು ಬರೆದ್ರೆ ಸಾಕು. ಸೊ ಕಾರ್ಬಾಕ್ಸಿಲೇಷನಲ್ಲಿ ಏನಾಗ್ತಿದೆ ಅಂದರೆ ಈ RuBP ವಿತ್ ದ ಹೆಲ್ಪ್ ಆಫ್ ರುಬಿಸ್ಕೋ ಎಂಜೈಮ್, ಓಕೆ, ವಿತ್ ದ ಹೆಲ್ಪ್ ಆಫ್ ದಿಸ್ ರುಬಿಸ್ಕೋ ಎಂಜೈಮ್ RuBP ಏನು ಮಾಡ್ತಿದೆ, ಕಾರ್ಬನ್ ಡೈಆಕ್ಸೈಡ್ನ ತಗೊಳ್ತಾ ಇದೆ. ಸೊ RuBP ಇಸ್ ಅ ಪ್ರೈಮರಿ ಕಾರ್ಬನ್ ಡೈಆಕ್ಸೈಡ್ ಅಕ್ಸೆಪ್ಟರ್. ಸೊ RuBP ವಿಚ್ ಇಸ್ ಅ ಪ್ರೈಮರಿ ಕಾರ್ಬನ್ ಡೈಆಕ್ಸೈಡ್ ಅಕ್ಸೆಪ್ಟರ್, ಇಟ್ ಈಸ್ ರಿಸೀವಿಂಗ್ ದ ಕಾರ್ಬನ್ ಡೈಆಕ್ಸೈಡ್, ಅಟ್ಮಾಸ್ಫಿಯರ್ ಕಾರ್ಬನ್ ಡೈಆಕ್ಸೈಡ್ ವಿತ್ ದ ಹೆಲ್ಪ್ ಆಫ್ ಎಂಜೈಮ್ ರುಬಿಸ್ಕೋ. ಓಕೆ, ಆಯಿತಾ. ಇಸ್ಕೊಂಡ ಮೇಲೆ ಅದು ಏನಾಗಿ ಕನ್ವರ್ಟ್ ಆಗ್ತಾ ಇದೆ, ಇಟ್ ಈಸ್ ಕನ್ವರ್ಟೆಡ್ ಇಂಟು 3-ಫಾಸ್ಫೋಗ್ಲಿಸರೇಟ್. ಓಕೆ, 3-ಫಾಸ್ಫೋಗ್ಲಿಸರೇಟ್ ಆಗಿ ಇದು ಕನ್ವರ್ಟ್ ಆಗಿದೆ. ಕನ್ವರ್ಟ್ ಆಗುವಂಥ ಈ ರಿಯಾಕ್ಷನ್ ನಾವೇನು ಹೇಳ್ತೀವಿ, ಕಾರ್ಬಾಕ್ಸಿಲೇಷನ್ ಅಂತ ಹೇಳ್ತೀವಿ. ಬಿಕಾಸ್ ಇಟ್ ಈಸ್ ಅಕ್ಸೆಪ್ಟಿಂಗ್ ದ ಕಾರ್ಬನ್ ಡೈಆಕ್ಸೈಡ್, ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಕಾರ್ಬಾಕ್ಸಿಲೇಷನ್. ಆಯಿತಾ, ಅರ್ಥ ಆಯ್ತಾ. ನೆಕ್ಸ್ಟ್ ಅದಾದಮೇಲೆ ಈ ಫಾಸ್ಫೋಗ್ಲಿಸರೇಟ್ ಎಂದಿದ್ದು ಏನಾಗಿ ರಿಡಕ್ಷನ್ ಆಗುತ್ತೆ. ರಿಡಕ್ಷನ್ ಆಗಿ ಟ್ರಯೋಸ್ ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಟ್ರಯೋಸ್ ಫಾಸ್ಫೇಟ್ ಆಗಿ ಕನ್ವರ್ಟ್ ಆದಾಗ ಈ ರಿಯಾಕ್ಷನ್ ನಾವೇನು ಹೇಳ್ತೀವಿ, ರಿಡಕ್ಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ.
ಆಯಿತಾ. ರಿಡಕ್ಷನ್ ರಿಯಾಕ್ಷನ್ ಅಂತ ಹೇಳ್ತೀವಲ್ವಾ. ನೆಕ್ಸ್ಟ್ ಈ ಟ್ರಯೋಸ್ ಫಾಸ್ಫೇಟ್ ಹೆಲ್ಪಿಂದ ನಾವೇನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಸ್ಟಾರ್ಚ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಸ್ಟಾರ್ಚ್ ಪ್ರೊಡ್ಯೂಸ್ ಆದಮೇಲೆ ಉಳಿದಿದಂಥ ಮಾಲಿಕ್ಯೂಲ್ಗಳು ಮತ್ತೆ ಏನಾಗ್ತಿದೆ, RUBP ಆಗ್ತಾ ಇದೆ. ಮತ್ತೆ RUBP ಬೇಕಲ್ವ ನಮಗೆ ಸೈಕಲ್ನ ಕಂಟಿನ್ಯೂ ಮಾಡೋದಕ್ಕೆ. ಸೊ RUBPನ ಮತ್ತೆ ಯಾವ್ದು ಫಾರ್ಮ್ ಮಾಡ್ತಾ ಇರೋದು, ಟ್ರಯೋಸ್ ಫಾಸ್ಫೇಟ್. ಕೆಲವೊಂದು ಮಾಲಿಕ್ಯೂಲ್ಗಳು ಸ್ಟಾರ್ಚ್ ಮಾಡೋಕ್ಕೆ ಹೋಯ್ತು, ಇನ್ನೊಂದು ಕೆಲವು ಮಾಲಿಕ್ಯೂಲ್ಗಳು RUBPನ ಮತ್ತೆ ರೀಜನರೇಟ್ ಮಾಡೋದಕ್ಕೆ ಹೋಯ್ತು. ಸೊ ಹಾಗಾಗಿ ಈ ಸ್ಟೆಪ್ನ ನಾವೇನು ಹೇಳ್ತೀವಿ, ರೀಜನರೇಷನ್ ಅಂತ ಹೇಳ್ತೀವಿ. ಸೊ ಇಷ್ಟು ಅರ್ಥ ಆಯ್ತಾ. ಈಗ ನಾನು 1 by 1 ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಫಸ್ಟ್ ಯಾವುದು ಕಾಂಪೌಂಡ್ ಅಂತ ಹೇಳಿದೆ, ಮತ್ತೆ ಅದರದ್ದು ರಿಯಾಕ್ಷನ್ನ ಹೇಳಿದೆ. ಸೊ ನೆಕ್ಸ್ಟ್ ಈಗ ನಾವು ಎನರ್ಜಿ ಎಲ್ಲೆಲ್ಲಿ ಯೂಸ್ ಆಗ್ತಿದೆ ಅಂತ ನೋಡೋಣ. ಸೊ ಇಲ್ಲಿ ಈ ಪ್ರೊಸೆಸ್ಗೆ ಏನು ಎನರ್ಜಿ ಏನು ಯೂಸ್ ಆಗಲ್ಲ. ನೆಕ್ಸ್ಟ್ ರಿಡಕ್ಷನ್ ಪ್ರೊಸೆಸ್ ಇದೆಯಲ್ಲ, ಇಲ್ಲಿ ಏನಾಗುತ್ತೆ, ಎನರ್ಜಿ ಯೂಸ್ ಆಗುತ್ತೆ. ATP ಇದ್ದಿದ್ದು ADP ಆಗಿ ಕನ್ವರ್ಟ್ ಆಗುತ್ತೆ. ಸೊ ಎಲ್ಲಿ ಕನ್ವರ್ಟ್ ಆಗ್ತಿದೆ ಅಲ್ಲಿ ಆ ಸೈಡು ನೀವು ಆರೋ ತೋರಿಸ್ಬೇಕು. ATP ಇದ್ದಿದ್ದು ADP ಆಗಿ ಕನ್ವರ್ಟ್ ಆಗುತ್ತೆ. ಮತ್ತು NADH ಇದ್ದಿದ್ದು NAD ಆಗಿ ಕನ್ವರ್ಟ್ ಆಗುತ್ತೆ. ಓಕೆ. ಸೊ ಇದನ್ನು ನೀವು ತೋರಿಸ್ಬೇಕು, ಇದನ್ನು ತೋರಿಸಲೇಬೇಕು ರಿಡಕ್ಷನ್ ರಿಯಾಕ್ಷನಲ್ಲಿ. ಸೊ ಇದನ್ನು ಆರೋ ಎಲ್ಲಿ ತೋರಿಸ್ತೀರ ಅನ್ನೋದು ಇಂಪಾರ್ಟೆಂಟ್. ಮತ್ತು ಇಲ್ಲಿ ಕೂಡ ಎನರ್ಜಿ ಯೂಸ್ ಆಗ್ತಾ ಇದೆ. ATP ಇದ್ದಿದ್ದು ADP ಆಗಿ ಕನ್ವರ್ಟ್ ಆಗ್ತಾ ಇದೆ. ರೀಜನರೇಷನ್ ಆಗುವಾಗ ಕೂಡ ಅದೇನಾಗ್ತಿದೆ, ಎನರ್ಜಿ ಮಾಲಿಕ್ಯೂಲ್ನ ಯೂಸ್ ಮಾಡ್ಕೊಳ್ತಾ ಇದೆ. ಸೊ ಎಲ್ಲಿ ಎನರ್ಜಿ ಮಾಲಿಕ್ಯೂಲ್, ಯಾವ ಎನರ್ಜಿ ಮಾಲಿಕ್ಯೂಲ್ ಅಂತ ನಿಮಗೆ ನೆನಪಿರಬೇಕು. ಓಕೆ, ಗೊತ್ತಾಗಿದೆಯಲ್ವಾ ಕೆಲ್ವಿನ್ ಸೈಕಲ್. ಎಷ್ಟೇ ಸಿಂಪಲ್ ಆಗಿ ನೀವು ಫಸ್ಟ್ ಏನು ಮಾಡಿ, ಫಸ್ಟು ಈ 3 ಏನಿದೆ ಇದನ್ನು ಬರ್ಕೊಂಬಿಡಿ. ಯಾವುದು, RUBP, ಫಾಸ್ಫೋಗ್ಲಿಸರೈಡ್ ಮತ್ತು ಟ್ರಯೋಸ್ ಫಾಸ್ಫೇಟ್. ಮಧ್ಯಮದೇನೆ ಬೇಕಿದ್ರೆ ಇದನ್ನು ತೋರಿಸ್ಕೊಳ್ಳಿ. ಕಾರ್ಬಾಕ್ಸಿಲೇಷನ್ ಮತ್ತು ರಿಡಕ್ಷನ್ ಇದನ್ನು ಮಧ್ಯಮದೇನೆ ಬೇಕಿದ್ರೆ ತೋರಿಸ್ಕೊಳ್ಳಿ. ನಾನು ಸಪ್ರೇಟಾಗಿ ಹೊರಗಡೆ ಬರ್ದಿದ್ದೀನಿ, ನೀವು ಬೇಕಿದ್ರೆ ಅದ್ರಲ್ಲಿ ಈ ರಿಯಾಕ್ಷನ್ ಮಧ್ಯದಲ್ಲೇ ತೋರಿಸ್ಕೋಬೋದು. ಹೇಗಿದೆಯಲ್ಲ NCERTಲಿ ಹಾಗೆ ತೋರಿಸ್ಕೊಳ್ಳಿ. ಇದು ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ನೀವು ಇದ್ರ ಬಗ್ಗೆ ಫೋಕಸ್ ಮಾಡಿ. ಯಾವುದು ಎನರ್ಜಿ ರಿಲೀಸ್ ಆಗ್ತಾ ಇರೋದು, ಎನರ್ಜಿ ಯೂಸ್ ಮಾಡ್ಕೊಳ್ತಾರನ್ನ ಫೋಕಸ್ ಮಾಡಿ. ATP ಇದ್ದಿದ್ದು ADP ಆಗಿ ಕನ್ವರ್ಟ್ ಆಗಿದೆ. NADH ಇದ್ದಿದ್ದು NAD ಆಗಿ ಕನ್ವರ್ಟ್ ಆಗ್ತಾ ಇದೆ. ATP ಇದ್ದಿದ್ದು ADP ಆಗಿ ಇಲ್ಲಿ ಕನ್ವರ್ಟ್ ಆಗಿದೆ. 2 ಪ್ಲೇಸಲ್ಲಿ ಬರೆದ್ರೆ ಸಾಕು. ಓಕೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜೊತೆ ಪ್ಲಸ್ ಬೇಕಾದ್ರೆ ವಾಟರ್ ರಿಲೀಸ್ ಆಗ್ತಿರೋದು ಅದನ್ನು ಕೂಡ ಬೇಕಿದ್ರೆ ತೋರಿಸ್ಕೊಳ್ಳಿ. ಓಕೆ. ಇದಿಷ್ಟು ಕೆಲ್ವಿನ್ ಸೈಕಲ್ ಬಗ್ಗೆ ಆಯಿತು. ಅಷ್ಟು ಈಸಿ ಇದೆ ಅಲ್ವಾ. ಕೆಲ್ವಿನ್ ಸೈಕಲ್ ಕಷ್ಟನೇ ಇಲ್ಲ. 3 ನಾನು ಏನು ತೋರಿಸ್ದೆ, ಸೈಕ್ಲಿಕ್, ನಾನ್ ಸೈಕ್ಲಿಕ್ ಮತ್ತು ಕ್ಯಾಲ್ವಿನ್ ಸೈಕಲ್ 3 ಕೂಡ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್. ಇದನ್ನು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ತುಂಬ ಸಲ ಕೇಳ್ತಿರ್ತಾರೆ, ಇಲ್ಲ ಅಂದರೆ ಎಕ್ಸ್ಪ್ಲನೇಷನ್ ಕೇಳ್ತಾರೆ. 3 ನೀಟಾಗಿ ಕಲ್ತ್ಕೊಳ್ಳಿ. ಅದನ್ನ ಬಿಟ್ಟರೆ ನಮಗೆ ಇನ್ನೇನು ಕೇಳ್ಬೋದು ಅಂತಂದರೆ C4 ಸೈಕಲ್ ಏನಿದೆ, C4 ಸೈಕಲ್ ಬಗ್ಗೆ ನಾವು ಇಲ್ಲಿ ಡಯಾಗ್ರಾಮ್ ನಾನು ಪಕ್ಕದಲ್ಲಿ ಹಾಕ್ತಾ ಇರ್ತೀನಿ, ಹಾಗೆ ಓರಲ್ಲಿ ನಾನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಯಾಕೆಂದರೆ ಆ C4 ಸೈಕಲ್ ತುಂಬ ಸಲ ಏನೂ ಕೇಳಿಲ್ಲ, ಬಟ್ ಸ್ಟಿಲ್ ಆ ಕಾನ್ಸೆಪ್ಟ್ ಮಿಸ್ ಆಗಬಾರ್ದು ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. C4 ಸೈಕಲಲ್ಲಿ ನಿಮಗೆ 2 ಸೆಲ್ಗಳು ಕಾಣ್ತಿದ್ಯಾ, ಒಂದು ಸೆಲ್ಲು ಮೀಸೋಫಿಲ್ ಸೆಲ್, ಇನ್ನೊಂದು ಬಂಡಲ್ ಶೀಟ್ ಸೆಲ್. 2 ಸೆಲ್ಗಳು ಕಾಣ್ತಿದ್ಯಾ, ಆ 2 ಸೆಲ್ಗಳನ್ನ ಹಾಗೆ ಬರ್ಕೊಳ್ಳಿ. ಈಗ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ನೀವು ಅಂತಂದರೆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಫಸ್ಟ್ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿಂದ ಎಂಟ್ರಿ ಕೊಡ್ತಾ ಇದೆ ಅಂತ ನೀವು ನೋಡ್ಕೊಳ್ಬೇಕು. ಕಾರ್ಬನ್ ಡೈಆಕ್ಸೈಡ್ ಎಲ್ಲಿಗೆ ಎಂಟ್ರಿ ಕೊಡುತ್ತೆ ಅಂದರೆ ಮೀಸೋಫಿಲ್ ಸೆಲ್ಗೆ ಎಂಟ್ರಿ ಕೊಡುತ್ತೆ. ಅಲ್ಲಿ ಫಸ್ಟ್ ಕಾರ್ಬನ್ ಡೈಆಕ್ಸೈಡ್ ಅಕ್ಸೆಪ್ಟರ್ ಯಾವುದು ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಅಕ್ಸೆಪ್ಟರ್ ಇಸ್ PEP, ಫಾಸ್ಫೋಯಿನಾಲ್ ಪೈರುವೇಟ್. ಫಾಸ್ಫೋಯಿನಾಲ್ ಪೈರುವೇಟ್ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಒಂದು ಕಾಂಪೌಂಡ್ಗೆ ಕಳಿಸ್ಕೊಡುತ್ತೆ. ಯಾವುದು ಅಂತಂದರೆ oxaloacetic acid. Oxaloacetic acid is the first stable compound which is formed in the C4 cycle. ಅದು 4 ಕಾರ್ಬನ್ ಕಾಂಪೌಂಡ್ ಆಗಿರೋದ್ರಿಂದ ಅದನ್ನು ನಾವು C4 cycle ಅಂತಲೇ ಕರಿತೀವಿ. ಓಕೆ. ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ವಿಚ್ ಇಸ್ ಫಾರ್ಮ್ಡ್ ಇನ್ ದ C4 cycle ಇಟ್ ಇಸ್ oxaloacetic acid. ದಟ್ ಈಸ್ 4 ಕಾರ್ಬನ್ ಕಾಂಪೌಂಡ್. ಸೊ oxaloacetic acid ಇಸ್ಕೊಳ್ತಾ ಕಾರ್ಬನ್ ಡೈಆಕ್ಸೈಡ್ನ ಅದು ಇಸ್ಕೊಂಡು ನೆಕ್ಸ್ಟ್ ಎಲ್ಲಿ ಕೊಡುತ್ತೆ ಅಂತಂದರೆ ದಟ್ ಈಸ್ ಮ್ಯಾಲಿಕ್ ಆ್ಯಸಿಡ್. ಈ ಮ್ಯಾಲಿಕ್ ಆ್ಯಸಿಡ್ ಏನಾಗುತ್ತೆ, ಇದು ಬಂಡಲ್ ಶೀಟ್ಗೆ ಎಂಟರ್ ಕೊಡುತ್ತೆ. ಈ ಬಂಡಲ್ ಶೀಟ್ಗೆ ಎಂಟ್ರಿ ಕೊಟ್ಬಿಟ್ಟು ಮ್ಯಾಲಿಕ್ ಆ್ಯಸಿಡ್ ಇದ್ದಿದ್ದು ನೆಕ್ಸ್ಟ್ ಇನ್ನೊಂದು ಕಾಂಪೌಂಡ್ ಆಗಿ ಮ್ಯಾಲೇಟ್ ಆಗಿ ಮತ್ತು ಸಕ್ಸಿನಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸಕ್ಸಿನಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗೋ ಟೈಮಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಇದು ಬಂಡಲ್ ಶೀಟ್ಗೆ ರಿಲೀಸ್ ಮಾಡುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿತ್ತು, ಹೊರಗಡೆ ಅಟ್ಮಾಸ್ಫಿಯರಲ್ಲಿ ಇದ್ದು ಮೀಸೋಫಿಲ್ ಸೆಲ್ಗೆ ಎಂಟರ್ ಆಗಿ ಮೀಸೋಫಿಲ್ ಸೆಲ್ಲಿಂದ ಅದು ಬಂಡಲ್ ಶೀಟ್ಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಇದು ಜಸ್ಟ್ ಏನು ಮಾಡ್ತು, ಈ ಮಾಲಿಕ್ಯೂಲ್ಗಳು ಹೆಲ್ಪ್ ಮಾಡ್ತು. ಸೊ ಅಲ್ಲಿ ಮೀಸೋಫಿಲ್ ಸೆಲ್ಗೆ ಬಂಡಲ್ ಶೀಟ್ಗೆ ಎಂಟರ್ ಆದಮೇಲೆ ಅಲ್ಲಿ ಮತ್ತೆ C3 ಸೈಕಲ್ ಆಗುತ್ತೆ. ಯಾವುದ್ರ ಹೆಲ್ಪಿಂದ, ರುಬಿಸ್ಕೋ ಇರುತ್ತೆ, RUBP ಇರುತ್ತೆ. ಸೇಮ್ ಏನು ಕಲ್ತ್ರಿ ಈಗ ತಾನೇ ನೀವು C3, ಸೇಮ್ ಅಲ್ಲಿ ಪ್ರೋಸೆಸ್ C3 ಸೈಕಲ್ ಅಲ್ಲಿ ಬಂಡಲ್ ಶೀಟ್ ಒಳಗಡೆ ಆಗುತ್ತೆ. ಸೊ ಬಂಡಲ್ ಶೀಟ್ ಒಳಗಡೆ ಆದಾಗ ಅಲ್ಲಿ ಸ್ಟಾರ್ಚ್ ರಿಲೀಸ್ ಆಗುತ್ತೆ. ಸೊ ಇದಿಷ್ಟೇನಿದೆ C4 ಸೈಕಲ್ ಬಗ್ಗೆ ಜಸ್ಟ್ ಬ್ರೀಫಾಗಿ ನಾನು ಹೇಳಿದ್ದೆ, ಯಾಕೆಂದರೆ ಅಷ್ಟೇನು ಇಂಪಾರ್ಟೆಂಟ್ ಕ್ವಶನ್ ಅಲ್ಲ, ಬಟ್ ಸ್ಟಿಲ್ ಒಂದು ಗ್ಲಾನ್ಸ್ ಇರಲಿ ನಿಮಗೆ ಅಂತ ಹೇಳಿದ್ದೀನಿ. ಡೀಟೇಲ್ ಆಗಿ ಬೇಕು ಅಂದರೆ ಆಲ್ರೆಡಿ ನನ್ನ ಚಾನಲ್ ಅವೈಲೇಬಲ್ ಇದೆ, ಆ ವಿಡಿಯೋನ ನೀವು ನೋಡಿಕೊಂಡು ನೀವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಬೋದು. ಓಕೆನಾ. ಈ C4ನ ಜಸ್ಟ್ ಒಂದು ಗ್ಲಾನ್ಸಿಗೆ ಏನು ಹೇಳಿದೆ ಅಷ್ಟು ನೋಡ್ಕೊಳ್ಳಿ, ಎಕ್ಸಾಮ್ಗೆ ಸಾಕು. ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಇದನ್ನು ಬಿಟ್ಟರೆ ಇನ್ನೇನು ಕೇಳ್ಬೋದು ಅಂದರೆ ಈ C3 ಸೈಕಲಲ್ಲಿ ಮತ್ತು C4 ಸೈಕಲಲ್ಲಿ ನಂಬರ್ ಆಫ್ ATP ಯೂಸ್ಡ್ ಮತ್ತು ATP ರಿಲೀಸ್ ಇದನ್ನು ಕೇಳ್ಬೋದು. ಕೌಂಟ್ ನೀವು ಸುಮ್ಮನೆ ಅದೊಂದು ಕೌಂಟ್ನ ನೀವು ಹಾಗೆ ನೋಡ್ಕೊಂಡಿರಿ,
ಅದೇನು ಡೀಟೇಲಾಗಿ ನಾನೇನು ಇಲ್ಲಿ ಹೇಳೋಕ್ಕೆ ಹೋಗಲ್ಲ, ಯಾಕೆಂತಂದರೆ ಡೀಟೇಲ್ ವಿಡಿಯೋಸ್ ಅವೈಲೇಬಲ್ ಇದೆ, ಅದನ್ನು ನೀವು ನೋಡ್ಕೊಂಡ್ರೆ ಅರ್ಥ ಆಗುತ್ತೆ. ಅಷ್ಟಾಗಿ ಏನು ಎಕ್ಸಾಮಲ್ಗಳಲ್ಲಿ ಕೇಳಿಲ್ಲ, ಸೊ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡ್ತೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂದರೆ ಫೋಟೋ ರೆಸ್ಪಿರೇಷನ್. ಇದನ್ನು ರಿಪೀಟೆಡ್ ಆಗಿ ಒಂದು 2 ಮಾರ್ಕ್ಗೆ ಅಥವಾ 3 ಮಾರ್ಕ್ಗೆ ಕೇಳ್ತಿರ್ತಾರೆ. ಸಿಂಪಲ್ ಕಾನ್ಸೆಪ್ಟ್ ಆದ್ರೂ ಕೂಡ ಇದು ಕಲೀಲಿಕ್ಕೆ ಕೆಲವು ಸ್ಟೂಡೆಂಟ್ಸ್ಗೆ ಕಷ್ಟ ಅನಿಸ್ತಿರುತ್ತೆ, ಯಾಕೆಂದರೆ ಅದು ಅರ್ಥ ಮಾಡ್ಕೊಂಡಿರಲ್ಲ. ಸೊ ಹಾಗಾಗಿ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ವಾಟ್ ಈಸ್ ಫೋಟೋ ರೆಸ್ಪಿರೇಷನ್ ಅಂತ. ಫೋಟೋ ರೆಸ್ಪಿರೇಷನ್ ಇಸ್ ಅ ವೇಸ್ಟ್ಫುಲ್ ಪ್ರೋಸೆಸ್, ವೈ ಅಂತ ಕೇಳ್ಬೋದು ಅಥವಾ ಜಸ್ಟಿಫೈ ಅಂತ ಕೇಳ್ಬೋದು. ಏನಕ್ಕೆ ಅಂತಂದರೆ ವೇಸ್ಟ್ಫುಲ್ ಪ್ರೋಸೆಸ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಈಗ ತಾನೇ ನೀವು ಕಲ್ತ್ರಲ್ವಾ, ಯಾವುದನ್ನ ಕಲ್ತ್ರಿ ನೀವು, ಕಾರ್ಬನ್ ಡೈಆಕ್ಸೈಡ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ರುಬಿಸ್ಕೋ ಅಂತ ನೀವು ಕಲ್ತ್ರಿ. C3 ಸೈಕಲಲ್ಲೂ ಕಲ್ತಿದ್ದೀರಾ, C4 ಸೈಕಲಲ್ಲೂ ಕಲ್ತಿದ್ದೀರಾ. C3 ಸೈಕಲನ್ನು ಈಗ ಮೇನಾಗಿ ತಲೆಯಲ್ಲಿ ಇಟ್ಕೊಳ್ಳೋಣ. ಏನಾಯಿತು C3 ಸೈಕಲಲ್ಲಿ ರುಬಿಸ್ಕೋನ ರುಬಿಸ್ಕೋ ಹೆಲ್ಪಿಂದ ಫಸ್ಟ್ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ಆಕ್ಸೆಪ್ಟ್ ಮಾಡ್ಕೊಂಡು RuBP ಇಮಿಡಿಯೇಟಾಗಿ ಗ್ಲಿಸರೇಟ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಸೊ ಏನಾಗಬೇಕು, RuBP ಯೂಶಲ್ ಆಗಿ ಏನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಜೊತೆ ಕಂಬೈನ್ ಆದಾಗ ರಿಲೀಸ್ ಮಾಡೋದು ಏನನ್ನ ರಿಲೀಸ್ ಮಾಡುತ್ತೆ ಅಂದರೆ 3-ಫಾಸ್ಫೋಗ್ಲಿಸರೇಟ್. ಓಕೆ, 3-ಫಾಸ್ಫೋಗ್ಲಿಸರೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಈ 3-ಫಾಸ್ಫೋಗ್ಲಿಸರೇಟ್ ಆಗಿ ಕನ್ವರ್ಟ್ ಆಗೋದು ನಾರ್ಮಲ್ ಆಗಿ ಆಗೋದು. ಇದಕ್ಕೆ ಹೆಲ್ಪ್ ಮಾಡೋದು ಯಾವುದು, ರುಬಿಸ್ಕೋ. ಈ ರುಬಿಸ್ಕೋ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಈ ರುಬಿಸ್ಕೋ. ಓಕೆ, ಈ ರುಬಿಸ್ಕೋ ಈಗ ಇನ್ನೊಂದು ಏನು ಮಾಡಿಬಿಡುತ್ತೆ ತಪ್ಪು ಅಂದರೆ, ಈ RuBP ಕಾರ್ಬನ್ ಡೈಆಕ್ಸೈಡ್ ಜೊತೆ ಬೈಂಡ್ ಆಗದೆ ಆಕ್ಸಿಜನ್ ಜೊತೆ ಬೈಂಡ್ ಆಗೋದಕ್ಕೆ ಹೆಲ್ಪ್ ಮಾಡಿಬಿಡುತ್ತೆ. ಈ RuBP ಇದ್ದಿದ್ದು ಕಾರ್ಬನ್ ಡೈಆಕ್ಸೈಡ್ ಜೊತೆ ಬೈಂಡ್ ಆಗಿದೆ, ಆಕ್ಸಿಜನ್ ಜೊತೆ ಬೈಂಡ್ ಆಗಿಬಿಡುತ್ತೆ. ಇದಕ್ಕೆ ಯಾವ್ದು ಹೆಲ್ಪ್ ಮಾಡ್ತಾ ಇದೆ, ಮತ್ತೆ ಅಗೇನ್ ರುಬಿಸ್ಕೋನೆ. ಓಕೆ, ರುಬಿಸ್ಕೋನೆ ಇದಕ್ಕೆ ಹೆಲ್ಪ್ ಮಾಡ್ತಾ ಇರೋದು. ಸೊ ಈಗ ಆಕ್ಸಿಜನ್ ಜೊತೆ ಬೈಂಡ್ ಆಗಿರೋದ್ರಿಂದ ಈ ಪ್ರಾಡಕ್ಟ್ ಬರೋಕ್ಕೆ ಚಾನ್ಸ್ ಇಲ್ಲ. ಸೊ ಏನು ಪ್ರೊಡ್ಯೂಸ್ ಆಗುತ್ತೆ, ಇದು ಪ್ರೊಡ್ಯೂಸ್ ಮಾಡೋಂಥದ್ದು ಫಾಸ್ಫೋಗ್ಲೈಕೋಲೇಟ್ನ. ಓಕೆ, ಇದು ನೆನ್ಪಿಟ್ಕೊಳ್ಳಿ ವರ್ಡ್ನ, ಫಾಸ್ಫೋಗ್ಲೈಕೋಲೇಟ್. ಈ ಫಾಸ್ಫೋಗ್ಲೈಕೋಲೇಟ್ನ ಇದು ಪ್ರೊಡ್ಯೂಸ್ ಮಾಡಿಬಿಡುತ್ತೆ. ಓಕೆ, ಈ ಫಾಸ್ಫೋಗ್ಲೈಕೋಲೇಟ್ ಪ್ರೊಡ್ಯೂಸ್ ಆಗೋದ್ರಿಂದ ಏನಪ್ಪ ಪ್ರಾಬ್ಲಮ್, ಇರಲಿ ಬಿಡು ಇದೇ ಪ್ರೊಡ್ಯೂಸ್ ಆಗಲಿ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಈ ಫಾಸ್ಫೋಗ್ಲೈಕೋಲೇಟ್ ಇದ್ದಿದ್ದು ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಇನ್ನೊಂದಾಗಿ ಕನ್ವರ್ಟ್ ಆಗುತ್ತೆ. ಪ್ರಾಡಕ್ಟ್ ಎಕ್ಸ್ ಏನೋ ಅಂದ್ಕೊಳ್ಳಿ, ಒಟ್ಟಿನಲ್ಲಿ ಇದು ಕನ್ವರ್ಟ್ ಆಗ್ತಾ ನೆಕ್ಸ್ಟ್ ಪ್ರಾಡಕ್ಟ್ ವೈ ಏನೋ ಒಂದು ಎಲ್ಲ ಕನ್ವರ್ಟ್ ಆಗಿಬಿಟ್ಟು ಫೈನಲ್ ಆಗಿ ಅದೇನು ಮಾಡುತ್ತೆ, ಗ್ಲಿಸರೇಟ್ನ ರಿಲೀಸ್ ಮಾಡುತ್ತೆ. ಓಕೆ, ಸೊ ಇದೇನೇನೋ ಪ್ರೋಸೆಸ್ ಆಗಿ ಕನ್ವರ್ಟ್ ಆಗಿ ಕೊನೆಗೆ ಮತ್ತೆ ಅದೇನು ಮಾಡುತ್ತೆ, ಗ್ಲಿಸರೇಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಈಗ ಫಾಸ್ಫೋಗ್ಲಿಸರೇಟ್ ಸಿಕ್ತಲ್ಲ, ನೆಕ್ಸ್ಟ್ C3 ಕಂಟಿನ್ಯೂ ಆಗುತ್ತೆ. ಓಕೆ, ಅರ್ಥ ಆಗ್ತಿದೆಯಾ. ಇನ್ಸ್ಟೆಡ್ ಆಫ್ ಬೈಂಡಿಂಗ್ ಟು ದ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡಿಬಿಡುತ್ತೆ, ಆಕ್ಸಿಜನ್ ಜೊತೆ ಬೈಂಡ್ ಮಾಡಿಬಿಡುತ್ತೆ ರುಬಿಸ್ಕೋ. ಈ ಥರ ಆದಾಗ ಈ ಫಾಸ್ಫೋಗ್ಲೈಕೋಲೇಟ್ ಪ್ರೊಡ್ಯೂಸ್ ಆಗಿಬಿಡುತ್ತೆ. ಈ ಫಾಸ್ಫೋಗ್ಲೈಕೋಲೇಟ್ ಏನು ಮಾಡಿಬಿಡುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ವೇಸ್ಟ್ ಮಾಡಿಬಿಡುತ್ತೆ. ಒಂದು ಮಾಲಿಕ್ಯೂಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವೇಸ್ಟ್ ಮಾಡ್ತು, ಹಾಗೆಯೇ ATPನೂ ಕೂಡ ವೇಸ್ಟ್ ಮಾಡ್ತು. ATP ಇದ್ದಿದ್ದು ADP ಆಗೋಕ್ಕೆ ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದು ಮಾಲಿಕ್ಯೂಲ್ ATPನೂ ಹೋಯಿತು. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಅದು ATP ಎಲ್ಲ ಖರ್ಚು ಮಾಡಿದ್ಮೇಲೆ ಮತ್ತೆ ಹೋಗ್ಬಿಟ್ಟು ಫಾಸ್ಫೋಗ್ಲಿಸರೇಟ್ ಆಗ್ತಿದೆ. ಓಕೆ, ಸೊ ಏನಕ್ಕೆ ಇದನ್ನು ವೇಸ್ಟ್ಫುಲ್ ಪ್ರೋಸೆಸ್ ಅಂತ ಹೇಳ್ತೀವಿ ಅಂದರೆ, ವೆನ್ ಇಟ್ ಬೈಂಡ್ಸ್ ಟು ದ ಆಕ್ಸಿಜನ್ ಇಟ್ ಫಾರ್ಮ್ಸ್ ಫಾಸ್ಫೋಗ್ಲೈಕೋಲೇಟ್ ವಿಚ್ ರಿಲೀಸಸ್ ದ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಇಟ್ ಯೂಸಸ್ ದ ATPನ ಯೂಸ್ ಮಾಡ್ಕೋತಾ ಇದೆ, ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡ್ತಾ ಇದೆ, ವಿಚ್ ಇಸ್ ಎನರ್ಜಿ ವೇಸ್ಟ್. ಓಕೆ, ನಮಗೆ ಬೇಕಾಗಿದ್ದಿದೆ ಕಾರ್ಬನ್ ಡೈಆಕ್ಸೈಡ್ ಈ ಪ್ರೋಸೆಸ್ ಕಂಟಿನ್ಯೂ ಮಾಡೋಕ್ಕೆ, ಬಟ್ ಅದನ್ನು ಮಾಡೋಕ್ಕೆ ಬಿಡ್ತಾ ಇಲ್ಲ, ಇದು ವೇಸ್ಟ್ ಮಾಡ್ತಾ ಇದೆ ಕಾರ್ಬನ್ ಡೈಆಕ್ಸೈಡ್ನ, ಎನರ್ಜಿನೂ ವೇಸ್ಟ್ ಮಾಡ್ತಾ ಇದೆ. ಮತ್ತು ಏನಕ್ಕೆ ಮೇನಾಗಿ C3 ಆಗ್ತಾ ಇರೋದು, ಮೇನಾಗಿ C3 ಸೈಕಲ್ ನಡೀತಾ ಇರೋದೇ ಗ್ಲೂಕೋಸ್ ರಿಲೀಸ್ ಮಾಡೋಕ್ಕೆ. ಬಟ್ ಇಲ್ಲಿ ಗ್ಲೂಕೋಸೇ ರಿಲೀಸ್ ಆಗಲಿಲ್ಲ. ಓಕೆ, ಗ್ಲೂಕೋಸ್ ರಿಲೀಸ್ ಆಗಲಿಲ್ಲ ಮತ್ತು ATP ಕೂಡ ರಿಲೀಸ್ ಆಗಲಿಲ್ಲ. ಇನ್ಸ್ಟೆಡ್ ಆಫ್ ರಿಲೀಸಿಂಗ್ ಇಟ್ ಈಸ್ ಯೂಸಿಂಗ್ ಇಟ್. ATPನ ಯೂಸ್ ಮಾಡ್ಕೊಳ್ತಾ ಇದೆ, ರಿಲೀಸ್ ಮಾಡ್ತಿಲ್ಲ, ATPನ ಯೂಸ್ ಮಾಡ್ಕೊಳ್ತಾ ಇದೆ. ಸೊ ಇಲ್ಲಿ ಎನರ್ಜಿನೂ ರಿಲೀಸ್ ಆಗ್ತಾ ಇಲ್ಲ ಮತ್ತು ಗ್ಲೂಕೋಸ್ ಕೂಡ ರಿಲೀಸ್ ಆಗ್ತಿಲ್ಲ. ಮೇನಾಗಿ ಆಗಬೇಕಾಗಿದ್ದು ಗ್ಲೂಕೋಸೇ ರಿಲೀಸ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಇದನ್ನು ನಾವು ವೇಸ್ಟ್ಫುಲ್ ಪ್ರೋಸೆಸ್ ಅಂತ ಹೇಳ್ತೀವಿ. ಒಂದು ಕಾರ್ಬನ್ ಡೈಆಕ್ಸೈಡ್ ವೇಸ್ಟ್ ಆಯಿತು, ಎನರ್ಜಿ ವೇಸ್ಟ್ ಆಯಿತು, ಗ್ಲೂಕೋಸ್ ಕೂಡ ಪ್ರೊಡ್ಯೂಸ್ ಆಗಲಿಲ್ಲ. ಓಕೆನಾ. ಸೊ ಇದನ್ನು ನಾವೇನು ಹೇಳ್ತೀವಿ, ಫೋಟೋ ರೆಸ್ಪಿರೇಷನ್ ಅಂತ ಹೇಳ್ತೀವಿ. 3 ಮಾರ್ಕ್ಸ್ಗೆ ಡೆಫಿನೇಷನ್ ಮತ್ತು ಸ್ವಲ್ಪ ಎಕ್ಸ್ಪ್ಲನೇಷನ್ ಸ್ವಲ್ಪ ಲೆಂದಿಯಾಗಿ ಬರೀರಿ ಅಂತ ಕೇಳ್ಬೋದು 2 ಮಾರ್ಕ್ಸಿಗೆ. ಸೊ ಆಗ ನೀವು ಈ ಪ್ರೋಸೆಸ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದರೆ ಸಾಕು. ಯೂಶಲಿ ಕೇಳಿದ್ದಾರೆ, ತುಂಬ ಪೇಪರಲ್ಲಿ ಫೋಟೋ ರೆಸ್ಪಿರೇಷನ್ ಬಗ್ಗೆ ಕೇಳಿದ್ದಾರೆ. 2 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ನೀವು ನೋಡ್ಕೊಂಡಿರಿ. ಬೇಕಿದ್ರೆ ಇನ್ನೊಂದ್ಸರಿ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಂಬಿಡಿ. RuBP instead of binding to the carbon dioxide, it binds to the oxygen with the help of Rubisco and it forms phosphoglycolate. In turn, it releases the carbon dioxide and uses the energy molecule, which is a waste process where it is not helping in the release of glucose. So ಹಾಗಾಗಿ ಇದನ್ನು ವೇಸ್ಟ್ಫುಲ್ ಪ್ರೋಸೆಸ್ ಅಂತ ಹೇಳ್ತೀವಿ. ಇದನ್ನು ನೋಡ್ಕೊಂಡಿರಿ. ಇನ್ನು ಲಾಸ್ಟ್ ಕಾನ್ಸೆಪ್ಟಿಗೆ ಬರೋಣ.
ಸೊ ಲಾಸ್ಟ್ ಟಾಪಿಕ್ ಏನಿದೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫೋಟೋಸಿಂಥಸಿಸ್. ಇದು ತುಂಬ ಪೇಪರಲ್ಲಿ ತುಂಬ ಸರಿ ಕೇಳಿದ್ದಾರೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಈಗ ಇದನ್ನು ಮಿಸ್ ಮಾಡ್ಕೊಳ್ಬೇಡಿ. ಸ್ಟಾರ್ಟಿಂಗ್ ಎಲ್ಲ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಎಲ್ಲ ಕಲ್ತ್ಬಿಟ್ಟು ಈ ಟಾಪಿಕ್ನ ಕೆಲವರು ಬಿಟ್ಬಿಡ್ತಾರೆ, ಬಿಡಕ್ಕೆ ಹೋಗಬೇಡಿ. ಇಂಪಾರ್ಟೆಂಟ್ ಇದೆ, ಇದನ್ನು ನೋಡ್ಕೊಂಡಿರಿ, ಕೇಳ್ತಾರೆ. ಓಕೆ, ಇಲ್ಲಿ ಏನು ಫೋಕಸ್ ಮಾಡಬೇಕು ಅಂದರೆ ಯಾವುದೆಲ್ಲ ಫ್ಯಾಕ್ಟರ್ಸ್ ಇದೆ ವಿಚ್ ಇಸ್ ಅಫೆಕ್ಟಿಂಗ್ ದ ಫೋಟೋಸಿಂಥಸಿಸ್ ಅದನ್ನು ನಾವು ಫೋಕಸ್ ಮಾಡಬೇಕು. ಇಂಟರ್ನಲ್ ಫ್ಯಾಕ್ಟರ್ಸ್ ನಮ್ಗೆ ಯಾವುದು ಬೇಡ. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಲ್ಲಿ 4 ಕೊಟ್ಟಿದ್ದಾರೆ. ಒಂದು ಲೈಟ್, ಓಕೆ, ಲೈಟ್ ಬಗ್ಗೆ ನೋಡಬೇಕು. ಲೈಟ್ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಬಗ್ಗೆ ನೋಡಬೇಕು. ನೆಕ್ಸ್ಟ್ ಟೆಂಪ್ರೇಚರ್ ನೋಡಬೇಕು. ಓಕೆ, ಟೆಂಪರೇಚರ್ ಮತ್ತು ವಾಟರ್. ಓಕೆ, ಲಾಸ್ಟ್ ಒನ್ ಇಸ್ ವಾಟರ್. ಇಷ್ಟು 4ನ್ನ ನೀವು ಬರೆದ್ರೆ ಸಾಕು. ಓಕೆ, ವಾಟರ್. ಈ 4 ಫ್ಯಾಕ್ಟರ್ಸ್ಗೆ ಬರೋದಕ್ಕಿಂತ ಮುಂಚೆ ಬ್ಲ್ಯಾಕ್ಮನ್ಸ್ ಲಿಮಿಟಿಂಗ್ ಫ್ಯಾಕ್ಟರ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಅದನ್ನು ಡಿಫೈನ್ ಮಾಡಿ ಅಂತ ಕೇಳ್ಬೋದು. ಬ್ಲ್ಯಾಕ್ಮನ್ಸ್ ಲಿಮಿಟಿಂಗ್ ಫ್ಯಾಕ್ಟರ್ ಅಂದರೆ ಏನು ಅಂತ ನಾನು ಹೇಳ್ತೀನಿ, ನೀವು ಡೆಫಿನೇಷನ್ ಅಲ್ಲಿ ಕಲ್ತ್ಕೊಳ್ಳಿ ಬುಕ್ ನೋಡಿಕೊಂಡು. ಏನಪ್ಪ ಬ್ಲ್ಯಾಕ್ಮನ್ ಲಿಮಿಟಿಂಗ್ ಫ್ಯಾಕ್ಟರ್ ಅಂದರೆ, ವೆನ್ ಎನಿ ಕೈಂಡ್ ಆಫ್ ಪ್ರೋಸೆಸಸ್, ಈಗ ಫೋಟೋಸಿಂಥಸಿಸ್ ಅನ್ನೋದೊಂದು ಪ್ರೋಸೆಸ್ ಅಲ್ವಾ, ಇದಕ್ಕೆ ಒಂದೇ ಒಂದು ಫ್ಯಾಕ್ಟರ್ ಎಫೆಕ್ಟ್ ಮಾಡ್ತಿದೆಯಾ? ಇಲ್ಲ, ಒಂದಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಗಳು ಯಾವಾಗ ಎಫೆಕ್ಟ್ ಮಾಡ್ತಾ ಇರುತ್ತೆ ಆ ಟೈಮಲ್ಲಿ ನಾವು ಯಾವುದನ್ನ ಕನ್ಸಿಡರ್ ಮಾಡ್ತೀವಿ ಅಂದರೆ, ಯಾವುದು ಜಾಸ್ತಿ ಪ್ರೊಡ್ಯೂಸ್ ಆಗ್ತಿದೆ ಅಥವಾ ಯಾವುದು ಹೆಚ್ಚು ಕ್ವಾಂಟಿಟಿಯಲ್ಲಿದೆ ಅನ್ನೋದೆಲ್ಲ ನಾವು ನೋಡಲ್ಲ. ನಾವು ಇಲ್ಲಿ ಏನನ್ನ ಕನ್ಸಿಡ್ರೇಷನ್ ತೊಗೊಳ್ಬೇಕಾಗುತ್ತೆ ಅಂದರೆ, ಈಗ ಒಂದಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಗಳು ಎಫೆಕ್ಟ್ ಮಾಡ್ತಾ ಇದ್ದಾಗ ಇದರಲ್ಲಿ ಯಾವುದು ಕಡಿಮೆ ಪ್ರೊಡ್ಯೂಸ್ ಆಗುತ್ತಲ್ಲ ಅದು ಹೆಚ್ಚಾಗಿ ಅದನ್ನು ಎಫೆಕ್ಟ್ ಮಾಡುತ್ತೆ. ಈಗ ಸಪೋಸ್ ಲೈಟು ಕರೆಕ್ಟಾಗಿ ಸಿಗ್ತಾ ಇದೆ, ಟೆಂಪ್ರೇಚರು ಕರೆಕ್ಟಾಗಿ ಸಿಗ್ತಾ ಇದೆ, ವಾಟರ್ ಕರೆಕ್ಟಾಗಿ ಸಿಗ್ತಾ ಇದೆ, ಆದರೆ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆಗೋಯ್ತು. ಆಗ ಫೋಟೋಸಿಂಥಸಿಸ್ ಆಗುತ್ತಾ? ಡೆಫಿನೆಟ್ಲಿ ಫೋಟೋಸಿಂಥಸಿಸ್ ರೇಟ್ ಏನಾಗುತ್ತೆ? ಡೌನ್ ಆಗುತ್ತೆ. ಸೊ ಯಾವುದು ಒಂದಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇರುವಾಗ ಯಾವುದು ಕಡಿಮೆ ಪ್ರೊಡ್ಯೂಸ್ ಆಗ್ತಿದೆ, ಯಾವುದಕ್ಕೆ ಲಿಮಿಟಿಂಗ್ ಇದೆ ಅಂಥದ್ದನ್ನು ಅದೇ ಮೇಯ್ನಾಗಿ ಎಫೆಕ್ಟ್ ಮಾಡೋದು ಪ್ರೋಸೆಸ್ನ ಅಂತ ಬ್ಲ್ಯಾಕ್ಮನ್ಸ್ ಲಿಮಿಟಿಂಗ್ ಫ್ಯಾಕ್ಟರ್ ಹೇಳುತ್ತೆ. ಸೊ ಈಗ ಕ್ವಿಕ್ಕಾಗಿ ಪ್ರತಿಯೊಂದನ್ನು ನೋಡ್ತಾ ಹೋಗ್ಬಿಡೋಣ. ಲೈಟ್ ಬಗ್ಗೆ ಏನಿದೆ ಅಂತಂದರೆ, ಲೈಟ್ ಈಗ ಮೀಡಿಯಮ್ ಇಂಟೆನ್ಸಿಟಿ ಇದೆ ಅಥವಾ ನಾರ್ಮಲ್ ಇಂಟೆನ್ಸಿಟಿ ಇದೆ ಅಂತ ಇಟ್ಕೊಳ್ಳಿ. ಆಗ ರೇಟ್ ಆಫ್ ಫೋಟೋಸಿಂಥಸಿಸ್ ಏನುತ್ತೆ? ನಾರ್ಮಲ್ ಇರುತ್ತೆ. ಸೊ ಲೈಟ್ ಇಂಟೆನ್ಸಿಟಿಗೆ ಡೈರೆಕ್ಟಾಗಿ ಬರೋಣ. ಇಂಟೆನ್ಸಿಟಿ ಆಫ್ ಲೈಟ್ ನಾರ್ಮಲ್ ಇದ್ದಾಗ ನಾರ್ಮಲ್ ಆಗಿ ಫೋಟೋಸಿಂಥಸಿಸ್ ರೇಟ್ ಏನಿದೆ ಅದು ಕೂಡ ನಾರ್ಮಲ್ ಇರುತ್ತೆ. ಓಕೆ, ಅಕಸ್ಮಾತ್ ಇನ್ಕ್ರೀಸ್ ಆದರೆ, ಇಂಟೆನ್ಸಿಟಿ ಇನ್ಕ್ರೀಸ್ ಆದರೆ ಇದು ಕೂಡ ಇನ್ಕ್ರೀಸ್ ಆಗುತ್ತೆ. ಬಟ್ ಇದು ಇನ್ಕ್ರೀಸ್ ಆಗ್ತಾನೇ ಹೋದರೆ ಇದು ಫೋಟೋಸಿಂಥಸಿಸ್ ರೇಟ್ ಕೂಡ ಇನ್ಕ್ರೀಸ್ ಆಗ್ತಾನೇ ಹೋಗಲ್ಲ. ಸಪೋಸ್ ನಾವೀಗ ಏನಾದ್ರು ಗ್ರಾಫ್ ಪ್ಲಾಟ್ ಮಾಡಿದ್ರೆ, ಈಗ ಇದೊಂದು ಗ್ರಾಫ್ ಅಂದ್ಕೊಳ್ಳಿ. ಇಲ್ಲಿ ಈಗ ನಾವು ಇಂಟೆನ್ಸಿಟಿ ಲೈಟ್ ಕಡಿಮೆ ಇತ್ತು, ಸೊ ಕಡಿಮೆ ಇದ್ದಾಗ ಫೋಟೋಸಿಂಥಸಿಸ್ ರೇಟ್ ಕಡಿಮೆ ಆಗುತ್ತೆ. ಸೊ ಲೋ ಇದ್ದಾಗ, ಇಲ್ಲ ಬರೋಣ, ಲೋ ಇದ್ದಾಗ ಇದು ಕೂಡ ಲೋ ಆಗುತ್ತೆ. ಓಕೆ, ಸೊ ಲೋ ಇದ್ದಾಗ ಲೋ ಆಯಿತು ಫೋಟೋಸಿಂಥಸಿಸ್ ರೇಟ್. ಮತ್ತು ಹೈ ನಾವು ಕೊಟ್ಟಷ್ಟು ಇದನ್ನು ಜಾಸ್ತಿನೇ ಆಗ್ತಾಯಿದೆ. ನಾರ್ಮಲ್ ಇದ್ದಾಗ ನಾರ್ಮಲ್ ಇದೆ. ಬಟ್ ಇನ್ನೂ ನೀವು ಪ್ರೊವೈಡ್ ಮಾಡ್ತಾನೆ ಇದ್ರೆ ಅದು ಇಟ್ ವಿಲ್ ನಾಟ್ ಕೀಪ್ ಆನ್ ಇನ್ಕ್ರೀಸಿಂಗ್, ಇಟ್ ವಿಲ್ ಕಮ್ ಟು ಸ್ಯಾಚುರೇಷನ್. ಯಾಕೆ ಅಂದರೆ ಬೇರೆ ಫ್ಯಾಕ್ಟರ್ಗಳು ಎಫೆಕ್ಟ್ ಮಾಡ್ಬೋದು. ಇದು ಇನ್ಕ್ರೀಸ್ ಆಗ್ತಾನೇ ಇದ್ರೂ ಕೂಡ ಲೈಟ್ ಇಂಟೆನ್ಸಿಟಿ, ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆಗ್ಬೋದು ಅಥವಾ ಕಾರ್ಬನ್ ಡೈಆಕ್ಸೈಡ್ ಲಿಮಿಟಿಂಗ್ ಕಡಿಮೆ ಇರ್ಬೋದು. ಸೊ ಬೇರೆ ಯಾವ್ದಾದ್ರು ಫ್ಯಾಕ್ಟರ್ ಎಫೆಕ್ಟ್ ಮಾಡೋದ್ರಿಂದ ಇದು ಇನ್ಕ್ರೀಸ್ ಆದಷ್ಟು ಫೋಟೋಸಿಂಥಸಿಸ್ ಇನ್ಕ್ರೀಸ್ ಆಗ್ತಾನೆ ಹೋಗಲ್ಲ. ಸೊ ಇದೊಂದು ಪಾಯಿಂಟ್ ನಿಮಗೆ ನೆನಪಿರಲಿ. ಫೋಟೋಸಿಂಥಸಿಸ್ ಲೈಟ್ ಇಂಟೆನ್ಸಿಟಿಗೆ ಇಷ್ಟನ್ನು ಬರೀರಿ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ಗೆ ಬರೋಣ. ಇದೆರಡು ಇಂಟರ್ ರಿಲೇಟೆಡ್. ಸೊ ಅದೇ ಥರನೇ ಇದು ಕೂಡ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಇದ್ದರೆ ಫೋಟೋಸಿಂಥಸಿಸ್ ರೇಟ್ ಕಡಿಮೆ ಇರುತ್ತೆ. ಇಲ್ಲಿ ಜಾಸ್ತಿ ಆಗ್ತಾ ಇದ್ದ ಹಾಗೆ ಕಾರ್ಬನ್ ಡೈಆಕ್ಸೈಡ್ ರೇಟ್ ಜಾಸ್ತಿ ಆಗ್ತಿದ್ದಾಗ ಇದೂ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಒಂದು ಸ್ಟೇಜಲ್ಲಿ ಇದು ಕೂಡ ಸ್ಯಾಚುರೇಷನ್ಗೆ ಬಂದ್ಬಿಡುತ್ತೆ. ಯಾಕೆಂದರೆ ಬೇರೆ ಯಾವುದಾದ್ರೂ ಫ್ಯಾಕ್ಟರ್ ಅದಕ್ಕೆ ಎಫೆಕ್ಟ್ ಮಾಡ್ಬೋದು. ಇಲ್ಲಿ ಇನ್ನೊಂದು ಪಾಯಿಂಟ್ ನೀವು ಏನು ನೆನ್ಪಿಟ್ಕೋಬೇಕು ಅಂದರೆ, 0.03 0.04 ಅಷ್ಟು ಮಾತ್ರ ಅಟ್ಮಾಸ್ಫಿಯರಲ್ಲಿ ಅವೈಲೇಬಲ್ ಇರುವಂಥ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್. ಓಕೆ, ಕಾನ್ಸಂಟ್ರೇಷನ್ ಇನ್ ದ ಅಟ್ಮಾಸ್ಫಿಯರ್ ಇಟ್ ಈಸ್ 0.03 to 0.04. ಬಟ್ ಫೋಟೋಸಿಂಥಸಿಸ್ ನಾರ್ಮಲ್ ಆಗಿ ಆಗಬೇಕು ಅಂತಂದರೆ ಅಂದರೆ ಹೆಚ್ಚಾಗಬೇಕು ಅಂದರೆ 0.05 ಅಷ್ಟು ನಮಗೆ ಇದು ಏನು ಕಾರ್ಬನ್ ಡೈಆಕ್ಸೈಡ್ ಬೇಕು. ಅಷ್ಟು ತೊಗೊಂಡ್ರೆ ಮಾತ್ರ ಈ C3 ಪ್ಲಾಂಟ್ಸ್ಗಳಲ್ಲಿ ಫೋಟೋಸಿಂಥಸಿಸ್ ನಾರ್ಮಲ್ ಆಗಿ ಆಗೋದು ಅಥವಾ ಒಂದು ಆವ್ರೇಜಲ್ಲಿ ಒಂದು ನೀಟಾಗಿ ಆಗೋದು. ಇದಕ್ಕಿಂತ ಕಡಿಮೆ ಆದಾಗ ಫೋಟೋಸಿಂಥಸಿಸ್ ರೇಟ್ C3 ಪ್ಲಾಂಟ್ಸ್ಗಳಲ್ಲಿ ಆಗೋದು ಕಷ್ಟ. ಸೊ ಈ ಪಾಯಿಂಟ್ಗಳೇನಿದೆ ಇದನ್ನು ನೆನ್ಪಿಟ್ಕೊಳ್ಳಿ. C3 ಪ್ಲಾಂಟಿಗೆ 0.05 ಬೇಕು. ಅದೇ ನೀವು C4 ಪ್ಲಾಂಟ್ ತೊಗೊಂಡ್ರೆ C4 ಪ್ಲಾಂಟ್ಗೆ ಇದು ಸಾಕು, 0.03 to 0.04 ಇಷ್ಟು ಸಾಕು. ಓಕೆ, ಇದೊಂದು ನೆನ್ಪಿಟ್ಕೊಂಡು ಈ ಪಾಯಿಂಟ್ ಬರೀರಿ. ಇನ್ನೊಂದು, with the increase in the carbon dioxide concentration, rate of photosynthesis will also increase, but it will come to saturation at certain period. Okay, next temperature ಕೂಡ ಸಿಮಿಲರ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆದಷ್ಟು ಈ ಫೋಟೋಸಿಂಥಸಿಸ್ ಇನ್ಕ್ರೀಸ್ ಆಗುತ್ತೆ. ಬಟ್
ಇಟ್ ಈಸ್ ಆಪ್ಟಿಮಮ್ ಟೆಂಪ್ರೇಚರ್ ಈಸ್ ಅರೌಂಡ್ 35 to 40 ಅಂದ್ಕೊಳ್ಳಿ, ಅರೌಂಡ್ 40 ಡಿಗ್ರಿ ಸೆಲ್ಸಿಯಸ್ ಇದು ಆಪ್ಟಿಮಮ್ ಟೆಂಪ್ರೇಚರ್ ಫಾರ್ ಫೋಟೋಸಿಂಥಸಿಸ್. ಇದಕ್ಕಿಂತ ಮೇಲೆ ಹೋದರೆ ಆ ಕ್ಲೋರೋಫಿಲ್ಗಳು ಡೆಸ್ಟ್ರಾಯ್ ಆಗಿ ಫೋಟೋಸಿಂಥಸಿಸ್ ರೇಟ್ ಡೌನ್ ಆಗ್ಬೋದು. ಸಪೋಸ್ ಇಟ್ ಈಸ್ ಮೋರ್ ದ್ಯಾನ್ 40, ಓಕೆ, ಮೋರ್ ದ್ಯಾನ್ 40 ಡಿಗ್ರಿ ಆದರೆ ಏನಾಗುತ್ತೆ, ಡೆಸ್ಟ್ರಾಯ್ ಆಗುತ್ತೆ, ಫೋಟೋಸಿಂಥಸಿಸ್ ರೇಟ್ ಡಿಕ್ರೀಸ್ ಆಗುತ್ತೆ. ಓಕೆನಾ, ಅರ್ಥ ಆಗಿದೆಯಾ? ಮತ್ತು ಈ ಫೋಟೋಸಿಂಥಸಿಸ್ ಟೆಂಪ್ರೇಚರ್ ಕಡಿಮೆ ಇದ್ದರೂ ಕೂಡ ಫೋಟೋಸಿಂಥಸಿಸ್ ಅಷ್ಟೇನು ಎಫೆಕ್ಟ್ ಆಗಲ್ಲ, ನಾರ್ಮಲ್ ಆಗಿ ನಡೀತಾ ಇರುತ್ತೆ. ಬಟ್ ಈ ರೇಂಜಲ್ಲಿ ತುಂಬ ಚೆನ್ನಾಗಾಗುತ್ತೆ ಫೋಟೋಸಿಂಥಸಿಸ್. ಈ ರೇಂಜ್ಗಿಂತ ಜಾಸ್ತಿ ಹೋದಾಗ ಅದು ಡೆಸ್ಟ್ರಾಯ್ ಆಗುತ್ತೆ ಪಾಸಿಬಿಲಿಟಿ ಇರುತ್ತೆ. ನೆಕ್ಸ್ಟ್ ವಾಟರನ್ನು ನಾವು ವಾಟರ್ಗೆ ಬಂದರೆ, ವಾಟರ್ ಡೈರೆಕ್ಟಾಗಿ ಫೋಟೋಸಿಂಥಸಿಸ್ಗೆ ಹೆಲ್ಪ್ ಮಾಡಲ್ಲ, ಬಟ್ ಇಟ್ ಈಸ್ ಹೆಲ್ಪಿಂಗ್ ಇಂಡೈರೆಕ್ಟ್ಲಿ. ಪ್ಲ್ಯಾಂಟ್ ಗ್ರೋತಿಗೆ ಹೆಲ್ಪ್ ಇದು ವಾಟರ್ ಏನು ಮಾಡುತ್ತೆ, ಪ್ಲ್ಯಾಂಟ್ ಗ್ರೋತಿಗೆ ಹೆಲ್ಪ್ ಮಾಡುತ್ತೆ. ಪ್ಲ್ಯಾಂಟ್ ಗ್ರೋತಿಗೆ ಅಂದರೆ ಈಗ ವಾಟರ್ ಚೆನ್ನಾಗಿ ನೀವು ಸಪ್ಲೈ ಮಾಡ್ತಿದ್ರೆ ಏನಾಗುತ್ತೆ, ಲೀಫ್ಗಳೆಲ್ಲ ನೀಟಾಗಿ ಸ್ಪ್ರೆಡ್ ಆಗಿರುತ್ತೆ. ಸೊ ಲೀಫ್ ನೀಟಾಗಿ ಸ್ಪ್ರೆಡ್ ಆಯಿತು ಅಂದರೆ ಫೋಟೋಸಿಂಥಸಿಸ್ ಆಗೋದಕ್ಕೆ ಈಸಿ ಆಗುತ್ತೆ. ಹಾಗೆ ವಾಟರ್ ಸ್ಟ್ರೆಸ್ ಇಲ್ಲ ಅಂತಂದಾಗ ಪ್ಲ್ಯಾಂಟ್ ಏನು ಯಾವ ಸ್ಟ್ರೆಸ್ ಕಂಡೀಷನಲ್ಲಿ ಇಲ್ಲ ಅಂದರೆ ಆರಾಮಾಗಿ ಅದು ಫೋಟೋಸಿಂಥಸಿಸ್ ಮಾಡುತ್ತೆ. ಸ್ಟ್ರೆಸ್ ಕಂಡೀಷನಲ್ಲಿದ್ದಾಗ ಪ್ಲ್ಯಾಂಟ್ಗೆ ಕರೆಕ್ಟಾಗಿ ಫೋಟೋಸಿಂಥಸಿಸ್ ಮಾಡೋಕ್ಕಾಗಲ್ಲ. ಸೊ ಹೀಗೆ ಇಂಡೈರೆಕ್ಟ್ಲಿ ಇಟ್ ಈಸ್ ಹೆಲ್ಪಿಂಗ್, ನಾಟ್ ಡೈರೆಕ್ಟ್ಲಿ. ಓಕೆ, ಡೈರೆಕ್ಟಾಗಿ ಫೋಟೋಸಿಂಥಸಿಸಲ್ಲಿ ಅದು ಹೆಲ್ಪ್ ಮಾಡ್ತಾ ಇಲ್ಲ, ಬಟ್ ಇಂಡೈರೆಕ್ಟ್ಲಿ ಇಟ್ ಈಸ್ ಹೆಲ್ಪಿಂಗ್ ಇನ್ ದ ಫೋಟೋಸಿಂಥಸಿಸ್ ಪ್ರೋಸೆಸ್. ಇಷ್ಟು ನೀವು ನೋಡ್ಕೊಂಡಿದ್ರೆ ಸಾಕು. ಕೆಲವೊಂದು ಪಾಯಿಂಟ್ಸ್ನ ಬರೀರಿ, ಯಾಕೆಂದರೆ ಯೂಶಲಿ ಕೇಳಿದ್ರೆ ಫ್ಯಾಕ್ಟರ್ಸ್ನ ಒನ್ ಪಾಯಿಂಟ್ ಕೇಳ್ಬಿಟ್ಟು ಬ್ಲ್ಯಾಕ್ ಮ್ಯಾನ್ ಲಿಮಿಟಿಂಗ್ ಫ್ಯಾಕ್ಟರ್ನ ಒನ್ ಮಾರ್ಕ್ ಕೇಳ್ತಾರೆ. ಸೊ 5 ಮಾರ್ಕ್ಸ್ ಇಲ್ಲೇ ಬರಬೇಕು. ಈಚ್ ಒನ್ ವಿಲ್ ಕ್ಯಾರಿ ಒನ್ ಮಾರ್ಕ್ ಅಷ್ಟೇ. ಬೇರೆ ಒಂದೆರಡು ಪಾಯಿಂಟ್ ನೀವು ಇಂಪಾರ್ಟೆಂಟ್ ಪಾಯಿಂಟ್ ಬರೆದ್ರೆ ಸಾಕು. ಡೀಟೇಲಾಗಿ ಎಕ್ಸ್ಪ್ಲೇಷನ್ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ, ಬಟ್ ಅಷ್ಟು ಡೀಟೇಲಾಗಿ ನೆಸಿಟಿ ಇಲ್ಲ, ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂರುವಂಥ ನೆಸಿಟಿನೇ ಇಲ್ಲ. ಸೊ ಹಾಗಾಗಿ ನಾನು ಅಷ್ಟು ಡೀಟೇಲಾಗಿ ಹೇಳ್ತಾ ಇಲ್ಲ. ನಿಮಗೆ ಎಕ್ಸಾಮ್ ಪರ್ಪಸ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೇಳಿದ್ದೀನಿ. ಎರಡು ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ನೀವು ನೋಡ್ಕೊಂಡಿದ್ರೆ ಸಾಕು. ಸೊ ಇಷ್ಟು ಏನಿದೆ ಫೋಟೋಸಿಂಥಸಿಸ್ ಚಾಪ್ಟರ್ದು ಕಂಪ್ಲೀಟಾಗಿ ನಿಮ್ಮ ಟೆಸ್ಟಿಗೆ ಅಥವಾ ನಿಮ್ಮ ಎಕ್ಸಾಮಿಗೆ ಹೆಲ್ಪ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕೂಡ ನಾನು ಹೇಳಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಕವರ್ ಆಗಿದೆ. ನೀವು ಟೆಸ್ಟ್ಗೆ ಆರಾಮಾಗಿ ಇಷ್ಟನ್ನು ನೀವು ನೋಡ್ಕೊಂಡು ಹೋಗ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ರೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಈ ಥರ ವಿಡಿಯೋಗಳು ನಿಮಗೆ ಮುಂದಕ್ಕೆ ಬೇಕಾ, ಒಂದು ಕ್ವಿಕ್ಕಾಗಿ ಎಕ್ಸಾಮಿಗೆ ಹೆಲ್ಪ್ ಆಗೋ ಥರ ಈ ಥರ ಏನು ರಿವಿಷನ್ ವಿಡಿಯೋಸ್ಗಳಿದೆ, ಇದು ನಿಮಗೆ ಹೆಲ್ಪ್ ಆಗ್ತಿದೆಯಾ, ಇನ್ನು ಈ ಥರ ವಿಡಿಯೋಗಳು ಬೇಕಿದ್ದರೆ ಯಾವ ರೀತಿ ನಿಮ್ಗೆ ಅಂತ ನನಗೆ ತಿಳಿಸಿ. ಹಾಗೆ ಬೇರೆ ಯಾವ ಥರ ಇದ್ದರೂ ನಿಮಗೆ ವಿಡಿಯೋಸ್ಗಳು ನಿಮ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಚಾಪ್ಟರ್ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸ್ಟಡಿ ವೆಲ್.